मेरा मुरली टाइटल आಗಿದೆ पास विथ ऑनर बनने के लिए सर्व खजानों के खाते को जमा कर संपन्न बनो. ಬಾಬಾ ಹೇಳ್ತಿದ್ದಾರೆ ಪಾಸ್ ವಿತ್ ಆನರ್ ಆಗಲು ಸರ್ವ ಖಜಾನೆಗಳ ಜಮಾ ಮಾಡಿಕೊಂಡು ಸಂಪನ್ನರಾಗಿರಿ. ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಂಡು ಸಂಪನ್ನರಾಗಿರಿ. ಪಾಸಿತಾನರಾಗಬೇಕು ಅಂತಂದ್ರೆ ಏನ್ ಹೇಳಿದ್ರು ಬಾಬಾ? ಸರ್ವ ಖಜಾನೆಗಳ ಖಾತೆಯನ್ನು ಏನ್ ಮಾಡ್ಕೋಬೇಕಂತೆ ನಾವು ಜಮಾ ಮಾಡಿಕೊಂಡು ಸಂಪನ್ನರಾಗಬೇಕು ಅಂತ ಹೇಳ್ತಿದ್ರೆ. ಆಜ್ ಬಾಪ್ ದಾದಾ ಕಿಸ್ ಸಭಾಕೋ ದೇಖ್ ರಹೆ ಹೈ. ಇಂದು ಬಾಪ್ ದಾದಾರವರು ಯಾವ ಸಭೆಯನ್ನ ನೋಡ್ತಾ ಇದ್ದಾರೆ? आज की सभा में हर एक बच्चा हाईएस्ट और अविनाशी खजानों से रिचेस्ट है. ಬಾಬಾ ಹೇಳ್ತಾ ಇದ್ದಾರೆ ಇಂದಿನ ಸಭೆಯಲ್ಲಿ ಪ್ರತಿಯೊಬ್ಬ ಮಗು ಕೂಡ ಏನಾಗಿದ್ದಾರಂತೆ? ಹೈಯೆಸ್ಟ್ ಆಗಿದ್ದಾರೆ ಮತ್ತು ಅವಿನಾಶಿ ಖಜಾನೆಗಳಿಂದ ಏನಾಗಿದ್ದಾರೆ? ಅವರು ರಿಚೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ರಿಚೆಸ್ಟ್ ಅಂದ್ರೆ ಬಹಳಷ್ಟು ಶ್ರೀಮಂತರು ಕೂಡ ಅವರು ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ದುನಿಯಾ ವಾಲೆ ಕಿತನಾ ಭಿ ರಿಚೆಸ್ಟ್ ಹೋ ಲೇಕಿನ್ ಏಕ್ ಜನ್ಮ ಕೆ ಲಿಯೆ ರಿಚೆಸ್ಟ್ ಹೈ. ಬಾಬಾ ಹೇಳ್ತಾ ಇದ್ದಾರೆ ಹೊರಗಡೆ ಜಗತ್ತಿನವರು ಎಷ್ಟೇ ಶ್ರೀಮಂತರು ಇರ್ಬೋದು, ಆದ್ರೆ ಅವರು ಎಷ್ಟು ಒಂದು ಜನ್ಮದಗೋಸ್ಕರ ಅವರು ಶ್ರೀಮಂತರಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಏಕ್ ಜನ್ಮ ಭಿ ರಿಚೆಸ್ಟ್ ಹೋಗಾ ಯಾ ನಹಿ ಯಹ ಭಿ ನಿಶ್ಚಯ ನಹಿ ಹೈ. ಆ ಒಂದು ಜನ್ಮಕ್ಕೂ ಕೂಡ ಅವರು ಅದೇ ರೀತಿ ಶ್ರೀಮಂತರಾಗಿರ್ತಾರೆ ಅನ್ನುವಂಥದ್ದು ನಿಶ್ಚಯ ಕೂಡ ಇರುವುದಿಲ್ಲ. ಯಾಕಂದ್ರೆ ಕೆಲವು ಬಾರಿ ಏನಾಗಬಾರ್ದು, ಪಾಪರ್ ಆಗಿ ಎಲ್ಲ ಲಾಸ್ ಕೂಡ ಆಗ್ಬೋದಲ್ಲ ಅವ್ರದ್ದು ಅಂತ ಹೇಳ್ತಿದ್ರೆ ಬಾಬಾ. ಅದು ನಿಶ್ಚಯ ಕೂಡ ಇರುವುದಿಲ್ಲ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಚಾಹೆ ಕಿತನಾ ಭಿ ರಿಚೆಸ್ಟ್ ಇನ್ ವರ್ಲ್ಡ್ ಹೋ ಪರಂತು ಏಕ್ ಜನ್ಮ ಕೆ ಲಿಯೆ ಹೈ. ಬಾಬಾ ಹೇಳ್ತಾರೆ ಅವ್ರ ಬಲೆ ಇಡೀ ಜಗತ್ತಿಗೆ ಅವರು ರಿಚೆಸ್ಟ್ ಆಗಿರ್ಬೋದು, ಅದು ಏನು ಒಂದು ಜನ್ಮದಗೋಸ್ಕರ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. आप हो जो निश्चय और नशे में कहते हो कि हम अनेक जन्म रिचेस्ट है क्योंकि आप सभी अविनाशी खजानों के संपन्न हो. ಬಾಬಾ ಹೇಳ್ತಾ ಇದ್ರೆ ಆದ್ರೆ ತಾವು ನಿಶ್ಚಯದಿಂದ ಮತ್ತು ನಶೆದಿಂದ ಹೇಳ್ತೀರಿ ಏನು? ನಾವು ಅನೇಕ ಜನ್ಮಗಳಿಂದ ನಾವೇನಾಗಿದ್ದೀವಿ? ಅನೇಕ ಜನ್ಮಗಳು ರಿಚೆಸ್ಟ್ ಆಗಿದ್ದೀವಿ ಅಂತ. ಯಾಕೆಂದ್ರೆ ನಾವು ಅವಿನಾಶಿ ಖಜಾನೆಗಳಿಂದ ಏನಾಗಿದ್ದೀವಿ? ಸಂಪನ್ನರಾಗಿದ್ದೀರಿ ಅಂತ ಹೇಳ್ತಾ ಇದ್ರೆ ಬಾಬಾ. ಒಂದೇ ಜನ್ಮ ಅಲ್ಲ ನಮ್ದೇನು, ಅನೇಕ ಜನ್ಮಗಳವರೆಗೂ ನಾವೇನಿರ್ತೀವಿ? ರಿಚೆಸ್ಟ್ ಆಗಿರ್ತೀವಿ, ಅಂದ್ರೆ ಶ್ರೀಮಂತರಾಗಿರ್ತೀವಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಿನಾಶಿ ಖಜಾನೆಗಳಿಂದ ನಾವೇನಾಗಿರ್ತೀವಿ? ಸಂಪನ್ನರಾಗಿರ್ತೀರಿ ಅಂತ ಹೇಳ್ತಾರೆ ಬಾಬಾ. आप सभी जानते हो कि हम इस समय के पुरुषार्थ से एक दिन में भी बहुत कमाई करने वाले हैं. ಬಾಬಾ ಹೇಳ್ತಿದ್ರೆ ನಿಮ್ಮ ಮಕ್ಕಳು ಇವಾಗ ತಿಳ್ಕೊಂಡಿದ್ದೀರಲ್ವಾ, ಈ ಸಮಯದಲ್ಲಿ ನಮ್ದು ಈ ಪುರುಷಾರ್ಥದಲ್ಲಿ ಒಂದು ದಿನಕ್ಕೂ ಕೂಡ ನಾವೇನ್ ಮಾಡ್ತೀವಿ? ಬಹಳಷ್ಟು ಸಂಪಾದನೆಯನ್ನ ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ಮುರಳಿ ಏನಾಗುತ್ತಂತೆ ಒಂದೊಂದು ವಾಕ್ಯ ಕೂಡ ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರಲ್ವಾ. ಹಾಗಾದ್ರೆ ನಮ್ದು ಈ ಪುರುಷಾರ್ಥ ಏನು? ದಿನದಿಂದ ದಿನಕ್ಕೆ ನಮ್ದೇನಾಗುತ್ತೆ? ಸಂಪಾದನೆ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರ್ತೈತೆ ಅಂತ ಹೇಳ್ತಾರೆ ಬಾಬಾ. जानते हो कि एक दिन में आप कितनी कमाई करते हो. ಹಾಗಾದ್ರೆ ತಿಳ್ಕೊಂಡಿದ್ದೀರಾ ಒಂದು ದಿನದಲ್ಲಿ ನಾನು ಎಷ್ಟು ಸಂಪಾದನೆ ಮಾಡ್ಕೊಳ್ತಾ ಇದ್ದೇನೆ? ಇದನ್ನ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಹಿಸಾಬ್ ಜಾನ್ತೆ ಹೋನಾ, ಲೆಕ್ಕ ನೋಡ್ಕೊಂಡಿದ್ದೀರಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಗಾಯ ಹುआ है ಅನುಭವ है एक कदम में पदम. ಬಾಬಾ ಹೇಳ್ತಾರೆ ಗಾಯನ ಕೂಡ ಇದೆಲ್ವಾ ಏನು? ಕದಮದಲ್ಲಿ ಅಂದ್ರೆ ಒಂದು ಹೆಜ್ಜೆಯಲ್ಲಿ ನಮ್ದೇನಿರುತ್ತೆ? ಪದಮದಷ್ಟು ಸಂಪಾದನೆ ಇರುತ್ತೆ ಅನ್ನೋದು ಅಂತ ಹೇಳ್ತಾರೆ. तो एक दिन में बाप द्वारा, बाप की नॉलेज द्वारा, याद द्वारा हर कदम में पदम जमा होता है. ಹಾಗಾದ್ರೆ ಬಾಬಾ ಹೇಳ್ತಾರೆ ಒಂದೇ ದಿನದಲ್ಲಿ ನಮ್ಗೆ ತಂದೆಯಿಂದ, ಬಾಬಾ ಅವರು ಕೊಡುವ ಜ್ಞಾನದಿಂದ, ಬಾಬಾ ಅವರು ನೆನ್ಪು ಮಾಡುವುದರಿಂದ ಏನಾಗುತ್ತೆ? ನಮ್ದು ಹೆಜ್ಜೆಯಲ್ಲಿ ಕೂಡ ನಮ್ದೇನಾಗುತ್ತೆ? ಪದಮದಷ್ಟು ಸಂಪಾದನೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಯಾರ್ಯಾರ ಮೂಲಕ? ಬಾಬಾ ಅವ್ರ ಮೂಲಕ, ಬಾಬಾ ಅವ್ರು ಕೊಡುವ ಜ್ಞಾನದ ಮೂಲಕ, ಮತ್ತು ಏನಂತ ಹೇಳಿದ್ರೆ ಬಾಬಾ ಅವ್ರು ನೆನಪು ಮಾಡೋ ಮೂಲಕ ನಮ್ದೇನಿರ್ತಂತೆ? ಪ್ರತಿ ಹೆಜ್ಜೆಯಲ್ಲಿ ಕೂಡ ಸಂಪಾದನೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. तो सारे दिन में जितना भी कदम याद में उठाते हो उतने पदम जमा करते हो. ಹಾಗಾದ್ರೆ ಇಡೀ ದಿನದಲ್ಲಿ ನೀವು ಎಷ್ಟು ಪ್ರತಿ ಹೆಜ್ಜೆಯನ್ನು ಬಾಬಾ ಅವ್ರ ನೆನಪು ಮಾಡ್ತಾ ಹೆಜ್ಜೆ ಇಟ್ರೆ ಏನಾಗ್ಬಿಡುತ್ತೆ? ನಿಮ್ದು
ಅಷ್ಟು ಸಂಪಾದನೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರತಿ ಹೆಜ್ಜೆಯಲ್ಲಿ ಕೂಡ ಯಾರು ಇರ್ಬೇಕು? ಬಾಬಾ ಅವರ ನೆನಪು ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಅವಾಗ ಪದಮದಷ್ಟು ನಮ್ದೇನಾಗುತ್ತೆ? ಜಮಾ ಆಗತ್ತೆ ಅಂತ ಹೇಳ್ತಾರೆ. तो ऐसा कमाई करने वाला, खजाना जमा करने वाला विश्व में कोई होगा वाह है ಬಾಬಾ ಕೇಳ್ತಾ ಇದ್ರೆ. ಹಾಗಾದ್ರೆ ಈ ರೀತಿ ಸಂಪಾದನೆ ಮಾಡಿಕೊಳ್ಳೋರು ಅಥವಾ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವಂತವ್ರು ನಿಮ್ಮ ರೀತಿ ವಿಶ್ವದಲ್ಲಿ ಬೇರೆಯವ್ರು ಯಾರಾದ್ರೂ ಇದ್ದಾರಾ? ನೋಡಿದೀರಾ ಅಂತ ಕೇಳ್ತಾ ಇದಾರೆ ಬಾಬಾ. ನಮ್ಮಷ್ಟು ಪ್ರತಿ ಹೆಜ್ಜೆಗೂ ಸಂಪಾದನೆ ಮಾಡಿಕೊಳ್ಳುವವರು ನಮ್ಮ ತರ ಬೇರೆಯವ್ರು ಯಾರಾದ್ರೂ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ವಿಶ್ವ ಮೇ ಚಕ್ಕರ್ ಲಗಾಕರ್ आओ, ಶಿವಾಯ ಆಪ್ಗೆ ಇತನಾ ಜಮಾ ಕೋಯಿ ಕರ್ ನಹಿ ಸಕ್ತಾ. ಬಾಬಾ ಹೇಳ್ತಾ ಇದ್ರೆ, ಹಾಗಾದ್ರೆ ಇಡೀ ಪ್ರಪಂಚದಲ್ಲಿ ಏನ್ ಮಾಡಿ ನೀವು ಚಕ್ರ ಹಾಕಿ ಬರ್ರಿ ಅಂತ ಹೇಳ್ತಾರೆ, ಸುತ್ತಿ ಬರ್ರಿ. ಆದ್ರೆ ನಮ್ಮಷ್ಟು ಯಾರು ಜಮಾ ಮಾಡಿಕೊಳ್ಳೋರು ಯಾರಾದ್ರೂ ಸಿಗ್ತಾರ? ಯಾರು ಇಲ್ಲ ಅಂತ ಹೇಳ್ತಾ ಇದ್ರೆ. ಬಲೆ ಅವ್ರು ಏನಾದ್ರು 1 ಗಂಟೆ ದುಡಿದ್ರೆ ಏನಾಗುತ್ತೆ? ಅವ್ರದ್ದು ಸಂಪಾದನೆ ಆಗ್ಬೋದು ಹೊರಗಡೆ. ಆದ್ರೆ ನಮ್ದು ಪ್ರತಿ ಹೆಜ್ಜೆಗೂ ಕೂಡ ಏನಿರುತ್ತೆ ಅಂತ ಹೇಳ್ತಾರೆ ಬಾಬಾ? ಸಂಪಾದನೆ ಇದೆ ಅಂತ ಹೇಳ್ತಾರೆ ಬಾಬಾ. इसलिए बाप कहते हैं इस श्रेष्ठ स्मृति में रहो कि हम आत्माओं का भाग्य परम आत्मा द्वारा ऐसा श्रेष्ठ बना है. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಆದ್ರಿಂದ ನಮ್ಮ ಮಕ್ಕಳಿಗೆ ಈ ಸ್ಮೃತಿ ಇರ್ಬೇಕು, ನಮ್ಗೆ ಈ ಶ್ರೇಷ್ಠ ಸ್ಮೃತಿ ಇರ್ಬೇಕು ಅಂತ ಹೇಳ್ತಾರೆ. ನಾವು ಆತ್ಮಗಳ ಭಾಗ್ಯ ಯಾರ ಮೂಲಕ ರೂಪಿತ ಆಗ್ತಾ ಇದೆ? ಪರಮಾತ್ಮನಿಂದ ನಮ್ಗೆ ಏನಾಗ್ತಾ ಇದೆ? ಇವಾಗ ಈ ಭಾಗ್ಯ ಸಿಗ್ತಾ ಇದೆ, ಇಂಥ ಶ್ರೇಷ್ಠ ಭಾಗ್ಯ ಸಿಗ್ತಾ ಇದೆ ಅನ್ನುವಂತಹ ಸ್ಮೃತಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶ್ರೇಷ್ಠ ಸ್ಮೃತಿ ಇರ್ಬೇಕು ಅಂತ ಹೇಳ್ತಾರೆ. ಅಪನೆ ಖಜಾನೆ ತೋ ಜಾನ್ತೆ ಹೋನಾ. ಬಾಬಾ ಹೇಳ್ತಾರೆ, ಹಾಗಾದ್ರೆ ನಿಮ್ಮ ಯಾವ್ಯಾವ ಖಜಾನೆಗಳನ್ನ, ನಿಮ್ಮ ಖಜಾನೆಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. समय के खजाने को भी जानते हो कि यह संगम युग का समय कितना श्रेष्ठ है. जो प्राप्ति चाहिए वह अधिकारी बन बाप से ले रहे हो. ಬಾಬಾ ಹೇಳ್ತಾ ಇದ್ರೆ, ಹಾಗಾದ್ರೆ ಒಂದು ಸಮಯದ ಖಜಾನೆ ಅಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ಈ ಸಂಗಮ ಯುಗದ ಸಮಯದ ಏನಾಗಿದೆ, ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ ಬಾಬಾ. ಹೊರಗಡೆನವ್ರದ್ದು ಸಮಯ ಬೇರೆ, ಆದ್ರೆ ನಾವು ಸಂಗಮ ಯುಗದಲ್ಲಿ ಬ್ರಾಹ್ಮಣರಿರೋದು ನಮ್ಮ ಸಮಯ ಏನಿರುತ್ತೆ, ಎಷ್ಟು ಶ್ರೇಷ್ಠವಾದಂತ ಸಮಯ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. ಇಲ್ಲಿ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು, ಏನು ಅಧಿಕಾರ ಮಾಡಿಕೊಳ್ಬೇಕು, ತಂದೆಯಿಂದ ನಮ್ಗೇನ್ ಸಿಗ್ತಾ ಇದೆ, ಎಲ್ಲವೂ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸರ್ವ ಅಧಿಕಾರ ಪ್ರಾಪ್ತ ಕರ್ ಲಿಯಾ ಹೈನ. ಬಾಬಾ ಹೇಳ್ತಾರೆ, ಸರ್ವ ಅಧಿಕಾರವನ್ನ ಕೂಡ ಏನ್ ಮಾಡಿದಿರಿ? ತಂದೆಯಿಂದ ಪ್ರಾಪ್ತಿ ಮಾಡಿಕೊಂಡಿದ್ದೀರಲ್ವಾ ಅಂತ ಕೇಳ್ತಾರೆ ಬಾಬಾ. एक एक श्रेष्ठ संकल्प कितना बड़ा खजाना है. समय भी बड़ा खजाना है, संकल्प भी बड़ा खजाना है. ಬಾಬಾ ಹೇಳ್ತಾರೆ, ಒಂದೊಂದು ಶ್ರೇಷ್ಠ ಸಂಕಲ್ಪ ಕೂಡ ಏನಾಗಿದೆ, ಎಷ್ಟು ದೊಡ್ಡ ಖಜಾನೆ ಆಗಿದೆ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. ಅದು ಕೂಡ ಸಂಪಾದನೆ ಅಂತ ಹೇಳ್ತಾ ಇದ್ರೆ ಬಾಬಾ. ನಾವು ಮಾಡುವಂತ ಸಂಕಲ್ಪ ಕೂಡ ಏನಿರ್ಬೇಕದು, ಅದು ಖಜಾನೆ ಆಗ್ಬೇಕು. ಅಂದ್ರೆ ನಮ್ಮ ಸಂಕಲ್ಪ ಯಾವ ರೀತಿ ಇರ್ಬೇಕದು, ಶ್ರೇಷ್ಠವಾಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. ಸಮಯ ಕೂಡ ಒಂದು ಖಜಾನೆ ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪ ಕೂಡ ಒಂದು ದೊಡ್ಡ ಖಜಾನೆ ಅದು ಅಂತ ಹೇಳ್ತಾರೆ ಬಾಬಾ. ಸರ್ವ ಶಕ್ತಿಯ ಬಡೆ ಸೆ ಬಡ ಖಜಾನ ಹೈ. ಮತ್ತೆ ಇನ್ನೊಂದು ಖಜಾನೆ ಹೇಳ್ತಾರೆ ಬಾಬಾ, ಯಾವುದು? ಸರ್ವ ಶಕ್ತಿಗಳು ಕೂಡ ಇದು ಕೂಡ ದೊಡ್ಡದಾದ ದೊಡ್ಡ ಖಜಾನೆ ಅದು ಕೂಡ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏಕ್ ಏಕ್ ಜ್ಞಾನ ರತ್ನ ಕಿತ್ನಾ ಬಡ ಖಜಾನ ಹೈ. ಮತ್ತೆ ಇನ್ನೊಂದು ಖಜಾನೆ ಹೇಳ್ತಾರೆ ಬಾಬಾ, ಒಂದೊಂದು ಜ್ಞಾನ ರತ್ನಗಳು ಕೂಡ ಬಹಳ ದೊಡ್ಡದಾದ ಖಜಾನೆ ಅದು ಕೂಡ ಅಂತ ಹೇಳ್ತಾರೆ ಬಾಬಾ. ಪ್ರತಿದಿನ ಮುಳ್ಳಿ ನೋಡ್ತಾರಲ್ವಾ, ಒಂದೊಂದು ವಾಕ್ಯ ಕೂಡ ನಮ್ಗೇನದು ಖಜಾನನೆ ಅಂತ ಹೇಳ್ತಾರೆ ಬಾಬಾ. ಹರ್ ಏಕ್ ಗುಣ ಕಿತನಾ ಬಡ ಖಜಾನ ಹೈ. ಮತ್ತೆ ಇನ್ನೊಂದು ಖಜಾನೆ ಹೇಳ್ತಾ ಇದ್ದಾರೆ ಬಾಬಾ, ಪ್ರತಿಯೊಂದು ಗುಣ ಕೂಡ ಅದು ಕೂಡ ದೊಡ್ಡ ಖಜಾನೆನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. दुनिया वाले भी मानते हैं कि श्वास श्वास याद से श्वास सफल होते जाते हैं. ಬಾಬಾ ಹೇಳ್ತಾರೆ, ಜಗತ್ತಿನವ್ರು ಕೂಡ ಹೇಳ್ತಾರಲ್ವಾ, ಅವರು ಒಪ್ಕೊಳ್ತಾರೆ ಏನು, ಶ್ವಾಸ ಶ್ವಾಸ ಕೂಡ ತಂದೆ ನೆನಪಿದ್ರೆ ಅದು ಕೂಡ ಏನಾಗ್ಬಿಡುತ್ತೆ, ಸಫಲ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ವಾ ಅಂತ ಹೇಳ್ತಾರೆ ಬಾಬಾ. तो आप सबके श्वास सफलता स्वरूप है, व्यर्थ नहीं. ಹಾಗಾದ್ರೆ ನಮ್ಮ ಶ್ವಾಸ ಕೂಡ ಏನಾಗ್ಬೇಕದು ಸಫಲ ಆಗ್ಬೇಕು ಅಂತ ಹೇಳ್ತಾರೆ ಬಾಬಾ. ವ್ಯರ್ಥ ಆಗ್ಬಾರ್ದು. ಯಾಕಂದ್ರೆ ಶ್ವಾಸ ಉಚ್ಛ್ವಾಸ ಇರ್ಲಿಕ್ಕಂದ್ರೆ ನಮ್ಮ ಮನುಷ್ಯರಿಗೆ ಬರೋದಕ್ಕೆ ಆಗಲ್ಲ. ಆಗ ನಮ್ಮ ಪ್ರತಿ ಶ್ವಾಸ ಕೂಡ ಏನಿರ್ಬೇಕು, ಬಾಬಾ ಅವ್ರು ನೆನಪಿರ್ಬೇಕು, ಅದು ಕೂಡ ವ್ಯರ್ಥ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹರ್ ಶ್ವಾಸ ಮೇ ಸಫಲತಾ ಕಾ ಅಧಿಕಾರಿ ಸಮಾಯ ಹುವಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿ ಶ್ವಾಸದಲ್ಲಿ ಕೂಡ ನಿಮ್ದೇನಿರ್ಬೇಕು, ಸಫಲತೆ ಅನ್ನೋದು ಸಮಾವೇಶ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ ದಾದಾನೆ ಸಭಿ ಬಚ್ಚೋं को सर्व खजाने एक जैसे ही दिए हैं.
ಬಾಬಾ ಹೇಳ್ತಾ ಇದ್ರೆ ಬಾಬ್ ದಾದಾರವರು ನಾವೆಲ್ಲ ಮಕ್ಕಳಿಗೆ ಸರ್ವ ಖಜಾನೆಗಳನ್ನ ಎಲ್ರಿಗೂ ಏನ್ ಮಾಡಿದ್ದಾರೆ, ಒಂದೇ ರೀತಿಯಾಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸರ್ವ ಬಿ ದಿಯೇ ಹೇ ಅವ್ರ ಸಮಾನ್ ದಿಯೇ ಹೇ, ಎಲ್ಲರಿಗೂ ಕೊಟ್ಟಿದ್ದೀನಿ, ಎಲ್ಲವೂ ಕೊಟ್ಟಿದ್ದೀನಿ, ಮತ್ತೆ ಎಲ್ಲರಿಗೂ ಏನ್ ಮಾಡಿದೀನಿ, ಸಮಾನವಾಗಿನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾ. कोई को एक गुण, कोई को 10 गुण, कोई को 100 गुण, ऐसे नहीं दिया है. ಬಾಬಾ ಹೇಳ್ತಾರೆ ಕೆಲವರಿಗೆ 1 ಗುಣ, ಕೆಲವರಿಗೆ 10, ಕೆಲವರಿಗೆ 100, ಈ ರೀತಿ ನಾನಾದ್ರೂ ಕೊಟ್ಟಿಲ್ಲ. ಎಲ್ಲರಿಗೂ ಬಾಬಾ ಏನ್ ಮಾಡಿದ್ದಾರೆ, ಸಮಾನವಾಗಿ ನಾನು ಸರ್ವ ಖಜಾನೆಗಳನ್ನು ಸಮಾನವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. देने वाला दाता ने एक एक बच्चे को सर्व खजाने ब्राह्मण बनते ही ಸಮಾನ ರೂಪ ಮೇ ದಿಯಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಬಾಬಾ ಏನ್ ಮಾಡಿದ್ರಂತೆ, ದಾತ ಆಗಿ ಪ್ರತಿಯೊಬ್ಬರ ಬ್ರಾಹ್ಮಣರಿಗೆ, ಬ್ರಾಹ್ಮಣರಾದ ತಕ್ಷಣ ಕೂಡ ಸರ್ವ ಖಜಾನೆಗಳನ್ನಾಗಿ ನಾನು ಏನ್ ಮಾಡಿದ್ದೀನಿ, ಎಲ್ಲರಿಗೂ ಸರಿಯಾಗಿನೇ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರೆ ಬಾಬಾ. ಒಬ್ರಿಗೆ 1, ಒಬ್ರಿಗೆ 2 ಈ ರೀತಿ ಕೊಟ್ಟಿಲ್ಲ ಬಾಬಾ. ಯಾವಾಗ ಬ್ರಾಹ್ಮಣರಾಗ್ತಾ ಇದೀವೋ ಆಗ್ಲೇ ನಾವೇನ್ ಮಾಡ್ತಾ ಇದ್ರಂತೆ ಬಾಬಾ, ಎಲ್ಲರಿಗೂ ಒಂದೇ ಸಮಾನ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾ. लेकिन खजाने की कितना जमा करते हैं या गवाते हैं ये हर एक के ऊपर है. ಆದ್ರೆ ಬಾಬಾ ಅಂತೂ ಕೊಟ್ಟಿದ್ದೀನಿ ಸಮಾನವಾಗಿ ಅಂತ ಹೇಳ್ತಾ ಇದ್ರೆ, ಆದ್ರೆ ನಾವು ಮಕ್ಕಳು ಏನ್ ಮಾಡ್ತೀವಂತೆ, ಎಷ್ಟು ಜಮಾ ಮಾಡ್ಕೊಳ್ತೀವೋ ಅಥವಾ ಎಷ್ಟು ಕಳೆದುಕೊಳ್ತೀವೋ ಇದು ಅವ್ರವ್ರ ಮೇಲೇನೆ ಬಿಟ್ಟಿರೋದು ಅಂತ ಹೇಳ್ತಾರೆ ಬಾಬಾ. ನಾನಂತೂ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದೀನಿ, ಆದ್ರೆ ಅದನ್ನ ತೆಗೆದುಕೊಳ್ಳೋದ್ರಲ್ಲಿ ಅಥವಾ ಬಿಡುದ್ರಲ್ಲಿ ಅವ್ರವ್ರದೇ ಅವ್ರ ಮೇಲೆ ಇರುತ್ತೆ ಅದು ಅಂತ ಹೇಳ್ತಾರೆ ಬಾಬಾ. हर एक को चेक करना ही है हम सारे दिन में कितना जमा करते हैं या गवाते हैं. ಹಾಗಾದ್ರೆ ನಾವು ಪ್ರತಿಯೊಬ್ಬರು ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಇಡೀ ದಿನದಲ್ಲಿ ನಾನು ಎಷ್ಟು ಜಮಾ ಮಾಡ್ಕೊಂಡೆ ಅಥವಾ ಎಷ್ಟು ಕಳ್ಕೊಂಡೆ, ಎಷ್ಟು ನಾನು ಕಳ್ಕೊಂಡೆ, ಎಷ್ಟು ಜಮಾ ಮಾಡ್ಕೊಂಡೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಚೆಕ್ ಕರ್ತೆ ಹೋ, ಚೆಕ್ ಮಾಡ್ಕೊಳ್ತೀರಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. चेक जरूर करना है क्योंकि एक जन्म के लिए नहीं है लेकिन हर जन्म के लिए है. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಬಾಬಾ ಕೊಡೋದು 1 ಜನ್ಮದಗೋಸ್ಕರ ಅಲ್ಲ ಇದು ಅಂತ ಹೇಳ್ತಾ ಇದ್ರೆ ಬಾಬಾ, ಎಲ್ಲ ಜನ್ಮಗಳಿಗೋಸ್ಕರ, 84 ಜನ್ಮಗಳಿಗೋಸ್ಕರನು ಕೂಡ ನಾನು ಇವಾಗ ಕೊಡ್ತಾ ಇರೋದು ಅಂತ ಹೇಳ್ತಾ ಇದ್ರೆ ಬಾಬಾ. ಪ್ರತಿ ಜನ್ಮದಗೋಸ್ಕರ ಇದು ಅಂತ ಹೇಳ್ತಾ ಇದ್ರೆ ಬಾಬಾ. ಅನೇಕ ಜನ್ಮಕ್ಕೆ ಜಮಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ರೆ ಅನೇಕ ಜನ್ಮಗಳಿಗೋಸ್ಕರ ನಮ್ದು ಇವಾಗ ಏನ್ ಮಾಡ್ಕೋಬೇಕು, ನಾವು ಜಮಾ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ಜಮಾ ಕರ್ನೆ ಕಿ ವಿಧಿ ಜಾನ್ತೆ ಹೋ. ಹಾಗಾದ್ರೆ ಜಮಾ ಯಾವ್ದ್ರ ಮೂಲಕ ಆಗತ್ತೆ, ಜಮಾ ಮಾಡಿಕೊಳ್ಳುವಂತ ವಿಧಿಯನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಬಹುತ್ ಸಹಜ ಜಮಾ ಮಾಡ್ಕೊಳ್ಳುವಂತ ವಿಧಿ ಏನಿದೆ, ಬಹಳ ಈಸಿ ಅಂತ ಹೇಳ್ತಾ ಇದ್ರೆ ಬಾಬಾ. ಸಿರ್ಫ್ ಬಿಂದಿ ಲಗಾತೆ ಜಾವೋ, ಕೇವಲ ಏನ್ ಹಾಕ್ತಾ ಹೋಗ್ಬೇಕಂತೆ, ಬಿಂದು ಹಾಕ್ತಾ ಹೋಗ್ರಿ ಅಂತ ಹೇಳ್ತಾ ಇದ್ರೆ ಬಾಬಾ. ಮಣ್ಣೊಂದ್ ಮುಳ್ಳೆಯಲ್ಲಿ ಹೇಳಿದ್ರಲ್ವಾ, 1 ಮುಂದೆ 1 ಹಾಕಿದ್ರೆ 10, 2 ಹಾಕಿದ್ರೆ 100, ಈ ರೀತಿ ಏನಾಗುತ್ತೆ ನಮ್ದು ಜಮಾ ಆಗ್ತಾ ಹೋಗುತ್ತಲ್ವಾ. ಹಾಗಾದ್ರೆ ಸಹಜವಾದ ವಿಧಿ ಯಾವ್ದು ಅಂತ ಹೇಳ್ತಾರೆ ಬಾಬಾ, ಬಿಂದು ಹಾಕ್ತಾ ಹೋಗೋದು ಅಂತ ಹೇಳ್ತಾರೆ ಬಾಬಾ. ಬಿಂದಿ ಯಾದಾಯ್ತು ಜಮಾ ಹೋತಾ ಹೈ, ಬಿಂದು ನೆನ್ಪಿದ್ರೆ ಸಾಕು ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. जैसे स्थूल खजाने में भी एक के साथ बिंदी लगाते जाओ तो बढ़ता जाता है ना. ಬಾಬಾ ಹೇಳ್ತಾರೆ ಹೇಗೆ ಸ್ಥೂಲವಾದ ಸಂಪಾದನೆಯಲ್ಲಿ ಕೂಡ 1 ಮುಂದೆ 10, ಇನ್ನೊಂದು ಹಾಕಿದ್ರೆ 100, ಈ ರೀತಿ ಏನಾಗುತ್ತೆ ಅಲ್ಲಿ ನಮ್ದು ವೃದ್ಧಿ ಆಗ್ತಾ ಹೋಗುತ್ತಲ್ವಾ ಅದು ಅಂತ ಹೇಳ್ತಾರೆ ಬಾಬಾ. ऐसे ही आत्मा भी बिंदी, बाप भी बिंदी और ड्रामा में जो बीत चुका वह भी फुल स्टॉप अर्थात बिंदी. ಬಾಬಾ ಹೇಳ್ತಾರೆ ಯಾವ್ದಕ್ಕೆ ಬಿಂದು ಹಾಕ್ಬೇಕು ಅಂತಂದ್ರೆ ಹೇಳ್ತಾರೆ ಬಾಬಾ, ನಾವು ಆತ್ಮ ಕೂಡ ಏನಾಗಿದ್ದೀವಿ, ಬಿಂದು ಆಗಿದ್ದೀವಿ. ಬಾಬಾ ಕೂಡ ಏನಾಗಿದ್ದಾರೆ, ಬಿಂದು ಆಗಿದ್ದಾರೆ. ನಾಟಕದಲ್ಲಿ ಏನು ಕಳೆದು ಹೋಗಿರ್ತದೋ ಅದೆಲ್ಲವೂ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಅರ್ಥಾತ್ ಏನದು, ಅದು ಕೂಡ ಬಿಂದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಗರ್ ಹರ್ ಖಜಾನೆ ಕೋ ಬಿಂದಿ ರೂಪ್ ಸೆ ಯಾದ್ ಕರೆ ತೋ ಜಮಾ ಹೋತಾ ಜಾತಾ. ಬಾಬಾ ಹೇಳ್ತಾರೆ ಒಂದ್ ವೇಳೆ ಪ್ರತಿ ಖಜಾನೆಗಳನ್ನ ಬಿಂದು ರೂಪದಲ್ಲಿ ನಾವು ನೆನಪು ಮಾಡ್ತಾ ಇದ್ರೆ ಏನಾಗುತ್ತಂತೆ, ನಮ್ದು ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರತಿ ಖಜಾನೆ ಏನೇನ್ ಮಾಡ್ಬೇಕಂತೆ, ಬಿಂದು ರೂಪದಲ್ಲಿ ನೆನಪು ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ಆಗ್ಲೇ ನಮ್ದೇನಾಗುತ್ತೆ, ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅನುಭವ ಐನಾ, ಅನುಭವ ಇದೆಯಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ ಅವರು. बिंदी लगाई और व्यर्थ से जमा होता जाता है.
ಬಾಬಾ ಹೇಳ್ತಾರೆ ನಾವು ಎಷ್ಟು ಬಿಂದು ಹಾಕ್ತಾ ಹೋಗ್ತೀವೋ ಅಷ್ಟೆಷ್ಟು ಏನಾಗುತ್ತೆ ನಮ್ದು ವ್ಯರ್ಥ ನಮ್ಮಿಂದ ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಬಾಬಾ. ಬಿಂದಿ ಲಗಾನೆ ಆತಿ ಹೇ ಮತ್ತೆ ಕೇಳ್ತಾ ಇದಾರೆ ಬಾಬಾ, ಬಿಂದು ಹಾಕ್ಲಿಕ್ಕೆ ಬರ್ತಾ ಹಾಗಾದ್ರೆ ಅಂತ ಕೇಳ್ತಾ ಇದಾರೆ ಬಾಬಾ. कई बार ऐसे होता है जो कोशिश करते हो बिंदी लगाने की, लेकिन बिंदी के बजाय लंबी लाइन जाती है, बिंदी के बजाय क्वेश्चन मार्क हो जाता है, आश्चर्य की लाइन लग जाती है. ಬಾಬಾ ಹೇಳ್ತಾ ಇದ್ರೆ ಕೆಲವು ಬಾರಿ ಮಕ್ಕಳು ಪ್ರಯತ್ನ ಪಡ್ತಾರಂತೆ, ಏನಂತ ಬಿಂದು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರಂತೆ, ಆದ್ರೆ ಅದು ಬಿಂದು ಹಾಕೋ ಬದಲು ಏನಾಯ್ತಂತ ಅದು ಲೈನ್ ಒಂದೊಂದ್ಸಾರಿ ಉದ್ದ ಆಗ್ಬಿಡುತ್ತೆ. ಬಿಂದು ಅಂದ್ರೆ ಪಾಯಿಂಟ್ ಇಡುದು, ಆ ಪಾಯಿಂಟ್ ಇಡೋದ್ರ ಅದನ್ನ ಏನಾಗ್ಬಿಡುತ್ತೆ ಒಂದೊಂದ್ಸಾರಿ ಅದು ಉದ್ದ ಆಗ್ಬಿಡುತ್ತಂತೆ. ಕೆಲವು ಬಾರಿ ಏನಾಗ್ತಂತೆ ಅದು ಕ್ವಶನ್ ಮಾರ್ಕ್ ಆಗುತ್ತಂತೆ, ಇನ್ನೊಂದ್ ಕೆಲವು ಬಾರಿ ಏನಾಗುತ್ತೆ ಅಂತ ಅದು ಆಶ್ಚರ್ಯ ಚಿಹ್ನೆ ಕೂಡ ಆಗ್ಬಿಡುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. तो जमा का खाता बढ़ने की विधि है, बिंदी और गवाने के रास्ता है, लंबी लाइन लगना, क्वेश्चन मार्क लगाना, आश्चर्य की मात्र लगाना. ಬಾಬಾ ಹೇಳ್ತಿದ್ರು ಹಾಗಾದ್ರೆ ಜಮಾ ಮಾಡಿಕೊಳ್ಳುವಂತ ವಿಧಿ ಯಾವುದು? ಬಿಂದು ಹಾಕೋದು. ಹಾಗಾದ್ರೆ ಕಳ್ಕೊಳ್ಳುವಂತ ಮಾರ್ಗ ಯಾವುದು? ಕ್ವಶನ್ ಮಾರ್ಕ್ ಹಾಕೋದು, ಉದ್ದ ಲೈನ್ ಹಾಕೋದು, ಆಶ್ಚರ್ಯ ಚಿಹ್ನೆ ಹಾಕೋದು. ಇದು ಮಾಡೋದ್ರಿಂದ ಏನಾಗ್ತೀವಿ ನಮ್ದು ಕಳ್ಕೊಳ್ತೀರಿ ಅಂತ ಹೇಳ್ತಾ ಇದಾರೆ ಬಾಬಾ. ಬಿಂದಿ ಹೈನಾ, ಹಾಗಾದ್ರೆ ನೀವೆಲ್ಲ ಬಿಂದು ಆಗಿದ್ದೀರಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ತೋ ವಿಧಿ ಬಹುತ್ ಸಹಜ ಹೈ, ಹಾಗಾದ್ರೆ ವಿಧಿ ಅನ್ನೋದು ಏನಾಗಿದೆ ಬಹಳ ಸಹಜವಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಯಾರು ಹೇಳ್ತಾ ಇದ್ದಾರೆ ನೋಡ್ರಿ, ಸ್ವಮಾನ್ ಅವ್ರ ಬಾಪ್ ಕಿ ಯಾದ್ ತಥಾ ಫಾಲ್ತು ಕೋ ಫುಲ್ ಸ್ಟಾಪ್ ಲಗಾನ. ಬಾಬಾ ಹೇಳ್ತಾ ಇದ್ದಾರೆ, ಇದನ್ನ ಅಂಡರ್ಲೈನ್ ಮಾಡ್ಕೊಂತ ಹೇಳ್ತಾರೆ ಬಾಬಾ. ಸ್ವಮಾನದಲ್ಲಿ ಇರ್ಬೇಕು ಮತ್ತು ತಂದೆಯ ನೆನಪಿನಲ್ಲಿದ್ದು ವ್ಯರ್ಥವನ್ನ ಏನ್ ಮಾಡ್ಬೇಕಂತೆ, ವ್ಯರ್ಥಗಳಿಗೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ಅದಂದ್ರೆ ಫುಲ್ ಸ್ಟಾಪ್ ಹಾಕ್ಬಿಡ್ಬೇಕು ಅಂತ ಹೇಳ್ತಾರೆ. ಸ್ವಮಾನದಲ್ಲಿ ಇರ್ಬೇಕು ಮತ್ತು ತಂದೆ ನೆನ್ಪು ಮಾಡ್ಬೇಕು ಮತ್ತು ವ್ಯಕ್ತಗಳಿಗೆ ಏನಾಗ್ಬೇಕು ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳ್ತಿದ್ರೆ ಬಾಬಾ. ಈ ರೀತಿ ಮಾಡಿದ್ರೆ ಏನಾಗ್ತೀವಿ ನಮ್ದು ಬಾಬಾ ಹೇಳ್ತಾರೆ ನಾವು ಬಿಂದು ಹಾಕೊಳ್ತಾ ಜಮಾ ಮಾಡ್ಕೊಳ್ತಾ ಹೋಗ್ತೀರಿ ಅಂತ ಹೇಳ್ತಾ ಇದ್ರೆ ಬಾಬಾ. बाप दादा ने पहले भी कहा है, रोज अमृत वेले अपने अपने आप को 3 बिंदिया की स्मृति का तिलक लगाओ तो एक खजाना भी व्यर्थ नहीं हो जाएगा. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಅವ್ರ ಮೊದಲಿಂದ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಪ್ರತಿದಿನ ಅಮೃತ ವೇಳೆಯಲ್ಲಿ 3 ಬಿಂದುಗಳ ಸ್ಮೃತಿಯಲ್ಲಿ ನಾವು ತಿಲಕವನ್ನ ಇಟ್ಟುಕೊಂಡ್ರೆ ನಮ್ದು ಒಂದು ಖಜಾನೆ ಕೂಡ ಏನಾಗಲ್ಲಂತೆ ವ್ಯರ್ಥ ಆಗುದಿಲ್ಲ ಅಂತ ಹೇಳ್ತಾರೆ ಬಾಬಾ. 3 ಬಿಂದು ಯಾವುದು? ಆತ್ಮ ಬಿಂದು, ಪರಮಾತ್ಮ ಬಿಂದು, ನಾಟಕದಲ್ಲಿ ಏನು ಕಳೆದು ಹೋಗಿರ್ತೈತಲ್ವಾ ಅದಕ್ಕೂ ಬಿಂದು ಅಂತ ಹೇಳ್ತಾರೆ. ಮತ್ತೆ ಕಳೆದು ಹೋಗಿದ್ದಕ್ ಬಿಂದು, ಮುಂದೆ ಪುರುಷಾರ್ಥಕ್ಕೆ ಅಯ್ಯೋ ಬಾಬಾ ನೀನ್ ಹೇಳಿ ಎಲ್ಲ ಬಿಡು ಅತ್ತಗ ಅಂತ ಅದಕ್ಕೂ ಬಿಂದು ಹಾಕೋದಲ್ಲ, ಏನು ಕಳೆದು ಹೋಗಿರ್ತೈತೆ ಅಲ್ವಾ ಅದಕ್ಕೆ ಬಿಂದು ಹಾಕ್ಬೇಕು ಅಂತ ಹೇಳ್ತಾ ಇದಾರೆ ಬಾಬಾ. ಆ ಅಮೃತ ವೇಳೆಯಲ್ಲಿ ಈ 3 ಬಿಂದು ಹಾಕಿದಾಗ ಯಾವುದೇ ಖಜಾನೆ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಹರ್ ಸಮಯ ಹರ್ ಖಜಾನಾ ಜಮಾ ಹೋತಾ ಜಾಯೇಗಾ. ಬಾಬಾ ಹೇಳ್ತಾರೆ ಅವಾಗ ಪ್ರತಿ ಸಮಯ ಪ್ರತಿ ಖಜಾನೆ ಕೂಡ ಏನಾಗುತ್ತಂತೆ ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾನೆ ಸಭಿ ಬಚ್ಚೋं को हर ಖಜಾನೆ के ಜಮಾ का ಚಾರ್ಟ್ देखा. ಹಾಗಾದ್ರೆ ಬಾಪ್ ದಾದಾರವರು ಪ್ರತಿಯೊಬ್ಬ ಮಕ್ಕಳ ಪ್ರತಿ ಖಜಾನೆಯ ಜಮಾದ ಚಾರ್ಟ್ ಅನ್ನ ನೋಡ್ತಾ ಇದ್ರಂತೆ ಇವತ್ತು ಅಂತ ಹೇಳ್ತಾರೆ ಬಾಬಾ. ಉಸ್ಮೆ ಕ್ಯಾ देखा, ಅದರಲ್ಲಿ ಏನು ನೋಡಿದ್ರು ಹಾಗಾದ್ರೆ? अभी तक भी जमा का खाता जितना होना चाहिए उतना नहीं है. ಹಾಗಾದ್ರೆ ಬಾಬಾ ಅವರು ನಾವೆಲ್ಲ ಮಕ್ಕಳ ಜಮಾದ ಖಾತೆಯನ್ನು ನೋಡಿದ್ರಂತೆ, ಅದ್ರಲ್ಲಿ ಏನಿತ್ತಂತೆ ಇಲ್ಲಿವರೆಗೂ ಎಷ್ಟು ಬೇಕಾಗಿತ್ತು ಅಷ್ಟು ಇನ್ನು ಜಮಾ ಆಗಿಲ್ಲ ಮಕ್ಕಳಲ್ಲಿ ಅಂತ ಹೇಳ್ತಾ ಇದಾರೆ ಬಾಬಾ. ಹಾಗಾದ್ರೆ ನಾವಿನ್ನ ಏನ್ ಮಾಡ್ಬೇಕು? ಪುರುಷಾರ್ಥ ಮಾಡ್ಕೊಳ್ಬೇಕು, ಜಮಾ ಮಾಡ್ಬೇಕು. ಪ್ರತಿ ಶ್ವಾಸ ಪ್ರತಿ ಸಂಕಲ್ಪ ಪ್ರತಿ ಮಾತು ಕೂಡ ಜಮಾ ಆಗ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಸಮಯ ಸಂಕಲ್ಪ ಬೋಲ್ ವ್ಯರ್ಥ ಬಿ ಜಾತಾ ಹೈ. ಬಾಬಾ ಹೇಳ್ತಾರೆ ಯಾವ್ದ್ರಲ್ಲಿ ಕಳ್ಕೊಳ್ತಾ ಇದೀವಿ ಅಂತೆ? ಸಮಯ ಸಂಕಲ್ಪ ವ್ಯರ್ಥ ಮಾತಿನಲ್ಲಿ ನಮ್ದು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಚಲ್ತೆ ಚಲ್ತೆ ಕಭಿ ಸಮಯ ಕಾ ಮಹತ್ವ ಇಮರ್ಜ ರೂಪ ಮೇ ಕಮ್ ಹೋತಾ ಹೈ. ಬಾಬಾ ಹೇಳ್ತಾರೆ ಬಾಬನ್ ಮಕ್ಕಳಾಗಿ ನಡಿತಾ ಏನಾಗುತ್ತೆ ಅಂತೆ ನಮ್ದು ಸಮಯದ ಮಹತ್ವ ಇಮರ್ಜ್ ರೂಪದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬಾನ್ ಮಕ್ಳು ಹೇಗೆ ಹಳಬ್ರಾಗ್ತಾ ಹೋಗ್ತೀವಿ ಅವಾಗ ನಮ್ಗೆ ಏನಾಗುತ್ತೆ ಈ ಸಮಯದ ನಮ್ಗೆ ಅದು ಗೊತ್ತೇನೆ ಆಗಲ್ಲ. ಅಯ್ಯೋ ಬಾಬಾ ಹೇಳಿದ್ದೆ ಹೇಳ್ತಾರ ಆಯ್ತು ಬಿಡು ನೋಡನ್ ಬಿಡು ಅಂತ ಏನಾಗ್ತೀವಂತೆ ಬಾಬಾ ಹೇಳ್ತಾ ಇದ್ರೆ ಸಮಯದ ಮಹತ್ವ ಇಮರ್ಜ್ ರೂಪದಲ್ಲಿ ಕಡಿಮೆ ಆಗ್ತಾ ಇದೆ ಅದು ಅಂತ ಹೇಳ್ತಾರೆ ಬಾಬಾ. ಅಗರ್ ಸಮಯ ಕಾ ಮಹತ್ವ ಸದಾ ಯಾದ್ ರಹೆ ಇಮರ್ಜ್ ರಹೆ ತೋ
समय को और ज्यादा सफल बन सकते हो. ಬಾಬಾ ಹೇಳ್ತಾರೆ ಒಂದ್ ವೇಳೆ ಸಮಯದ ಮಹತ್ವ ನಮ್ಗೆ ಅದು ಇಮರ್ಜ್ ರೂಪದಲ್ಲಿ ಇತ್ತು ಅಂತಂದ್ರೆ ಹಾಗಾದ್ರೆ ಸಮಯವನ್ನ ಏನ್ ಮಾಡ್ತೀರಂತೆ ನೀವು ಸಮಯವನ್ನ ಮತ್ತು ಜಾದ ಅಲ್ಲಿ ನಮ್ಗೆ ಏನಾಗುತ್ತೆ ಜಾಸ್ತಿ ಸಫಲತೆ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ನಮ್ಗೆ ಇಮರ್ಜ್ ರೂಪದಲ್ಲಿ ಇರ್ಬೇಕದು ಅಂತ ಹೇಳ್ತಾರೆ. ಸಮಯದ ಮಹತ್ವ ಸದಾ ನಮ್ಗೆ ಇಮರ್ಜ್ ರೂಪದಲ್ಲಿ ಇತ್ತು ಅಂತಂದ್ರೆ ಏನಾಗುತ್ತೆ ನಮ್ಗಲ್ಲಿ ಸಫಲತೆ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ ಬಾಬಾ. सारे दिन में साधारण रूप से समय चला जाता है. ಬಾಬಾ ಹೇಳ್ತಾರೆ ಇಡೀ ದಿನದಲ್ಲಿ ಏನಾಗ್ತಾ ಇದೆ ನಿಮ್ದು ಸಮಯ ಸಾಧಾರಣ ರೂಪದಲ್ಲಿ ನಡೀತಾ ಇದೆ ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲಗ್ತಾ ನಹಿ ಸಾರಿ ಗಲತ್ ನಹಿ ಲೇಕಿನ್ ಸಾಧಾರಣ. ಈ ತಪ್ಪೇನು ನಡೀತಾ ಇಲ್ಲ ಆದ್ರೆ ಏನಾಗ್ತಾ ಇದೆ ಸಾಧಾರಣ ನಡೀತಾ ಇದೆ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ऐसे ही संकल्प भी बुरे नहीं चलते लेकिन व्यर्थ चले जाते हैं. ಬಾಬಾ ಹೇಳ್ತಾರೆ ಸಮಯ ಕೂಡ ಅದೇ ರೀತಿ ಅಲ್ವಾ ಹೇಗೆ ವ್ಯರ್ಥವಾಗಿ ಕಳೀತೋ ಅದೇ ರೀತಿಯಾಗಿ ಸಂಕಲ್ಪ ಕೂಡ ಕೆಟ್ಟ ಸಂಕಲ್ಪ ಮಾಡ್ತಾ ಇಲ್ಲ ಆದ್ರೆ ಏನ್ ಮಾಡ್ತಾ ಇದ್ರಿ ವ್ಯರ್ಥ ಜಾಸ್ತಿ ಆಗ್ತಾ ಇದೆ ಸಂಕಲ್ಪದಲ್ಲಿ ಅಂತ ಹೇಳ್ತಿದ್ರೆ ಬಾಬಾ. ಬಾಬಾ ಹೇಳ್ತಿದ್ರೆ ವ್ಯರ್ಥ ಸಂಕಲ್ಪ ಬೇರೆ ಕೆಟ್ಟ ಸಂಕಲ್ಪಗಳು. ಕೆಟ್ಟ ಸಂಕಲ್ಪ ಬೇರೆ. ಕೆಟ್ಟ ಸಂಕಲ್ಪ ಮಾಡ್ತಾ ಇಲ್ಲ ಆದ್ರೆ ಏನ್ ಮಾಡ್ತಾ ಇದ್ದೀರಿ व्यर्थ संकल्प ಮಾಡ್ತಾ ಇದ್ದೀರಿ ಅದನ್ನ ಅಂತ ಹೇಳ್ತಾ ಇದ್ರೆ ಪಾಪ. 1 घंटे की चेकिंग करो हर घंटे में समय या संकल्प कितने साधारण जाते हैं. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ರೆ 1 ಗಂಟೆ ಚೆಕಿಂಗ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರೆ ಬಾಬಾ. 24 ಗಂಟೆ ಪೂರ್ತಿ ಚೆಕಿಂಗ್ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ. 1 ಗಂಟೆ ಚೆಕ್ ಮಾಡ್ಕೊಳ್ರಿ. ಆ 1 ಗಂಟೆಯಲ್ಲಿ ಸಮಯ ಮತ್ತು ಸಂಕಲ್ಪ ಎಷ್ಟು ಸಾಧಾರಣವಾಗಿ ನಡೀತು ನಂದು ಎಷ್ಟು ನಿಮಿಷ. ಯಾಕಂದ್ರೆ 1 ಗಂಟೆಯಲ್ಲಿ 60 ನಿಮಿಷ. 60 ನಿಮಿಷದಲ್ಲಿ ನನಗೆ ಎಷ್ಟು ನಿಮಿಷ ವ್ಯರ್ಥವಾಗಿ ಕಳೀತು ಅಥವಾ ಎಷ್ಟು ಸಾಧಾರಣವಾಗಿ ಕಳೀತು ಅನ್ನೋದನ್ನ ಏನ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಜಮಾ ನೈ ಹೋತಾ ಹೈ. ಬಾಬಾ ಹೇಳ್ತಾರೆ ವ್ಯರ್ಥ ಆಯ್ತು ಅಂತಂದ್ರೆ ನಮ್ಮಲ್ಲಿ ಜಮಾ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಫಿರ್ ಬಾಪ್ ದಾದಾ ಇಶಾರಾ ಭಿ ದೇತೆ ಹೈ ತೋ ಬಾಪ್ ದಾದಾ ಕಾ ಭಿ ದಿಲಾಸ್ ಬಹುತ್ ದೇತೆ ಹೈ. ಬಾಬಾ ಐಸೆ ಥೋಡಾ ಸಾ ಸಂಕಲ್ಪ ಹೈ ಬಸ್. ಬಾಬಾಗೆ ಬಾಬಾ ಅಂತ ನಮ್ಗೆ ಏನ್ ಮಾಡ್ತಾ ಇದಾರೆ ಸೂಚನೆ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಬಾಬ್ದಾದವ್ರಿಗೆ ಹೇಳ್ತಾರೆ ಅಂತೆ ಬಾಬಾ ಸ್ವಲ್ಪ ನಂದು ಏನಾಯ್ತು ಸಂಕಲ್ಪ ಸ್ವಲ್ಪ ಇದು ಆಯ್ತು ಸಮಯ ಸ್ವಲ್ಪ ವೇಸ್ಟ್ ಆಯ್ತು ಅಂತಂದು ಬಾಬಾ ಅವ್ರಿಗೆ ಹೇಳ್ತಾ ಬರ್ತಾರಂತೆ. ಸ್ವಲ್ಪ ಬಾಬಾ ಸ್ವಲ್ಪ ಆಗಿದೆ ಅದು ಅಂತ ಹೇಳ್ತಾರಂತೆ. ಬಾಕಿ ನಹಿ ಸಂಕಲ್ಪ ಮೇ ಥೋಡಾ ಚಲ್ತಾ ಹೈ. ಏನ್ ಪೂರ್ತಿ ಏನಾಗಿಲ್ಲ ಬಾಬಾ ಸ್ವಲ್ಪ ಆಗಿದ್ದು ಅದು ಅಂತಂದು ಹೇಳ್ತಾರಂತೆ. ಸಂಪೂರ್ಣ ಹೋ ಜಾಯಂಗೆ ಮತ್ತೆ ಹೇಳ್ತಾರಂತೆ ಇಲ್ಲ ಬಾಬಾ ಸಮಯದ ಒಳಗಡೆ ನಾನೇನ್ ಬಿಡ್ತೀನಿ ಸಂಪೂರ್ಣ ಆಗಿಬಿಡ್ತೀನಿ ಬಾಬಾ. ಟೀಕ್ ಹೋ ಜಾಯಂಗೆ ನಾನ್ ಸರಿಯಾಗಿ ಬಿಡ್ತೀನಿ ಬಾಬಾ. ಸಮಯ ಬಂದ ತಕ್ಷಣ ನಾನು ಏನಾಗ್ಬಿಡ್ತೀನಿ ಸರಿಯಾ ಆಗಿಬಿಡ್ತೀನಿ ಬಾಬಾ ಅಂತ ಹೇಳ್ತಾರೆ ಅಂತೆ. ಅಭಿ ಅಂತ ಥೋಡೆ ಹಿ ಆಯಾ ಹೇ. ಮತ್ತೆ ಕೇಳ್ತಾರಂತೆ ಬಾಬನ್ಗೆ ಇವಾಗೇನು ಅಂತಿಮ ಸಮಯ ಏನ್ ಬಂತ ಬಾಬಾ ಏನು ಬಂದಿಲ್ಲಲ್ಲ ಅಂತಿಮದಲ್ಲಿ ನಾನೇನಾಗ್ಬಿಡ್ತೀನಿ ಸರಿ ಆಗಿಬಿಡ್ತೀನಿ ಬಾಬಾ. ಥೋಡಾ ಸಮಯ ತೋ ಬಡಾ ಹೈ ಇನ್ನು ಸಮಯ ಐತಲ್ಲ ಬಾಬಾ ಅಂತ ಕೇಳ್ತಾರಂತೆ ಬಾಬನ್ಗೆ. ಬಾಬಾ ಸಮಯ ಪರ್ ಸಂಪನ್ನ ಹೋ ಜಾಯಂಗೆ. ಮತ್ತೆ ಬಾಬಾ ಹೇಳ್ತಾರೆ ಬಾಬಾಗೆ ಹೇಳ್ತಾರಂತೆ ಬಾಬಾ ಸಮಯ ಬರೋದ್ರೊಳಗಡೆ ನಾನೇನಾಗ್ಬಿಡ್ತೀನಿ ಸಂಪನ್ನ ಆಗ್ಬಿಡ್ತೀನಿ ಬಾಬಾ ಅಂತ ಹೇಳ್ತಾರೆ. ಲೇಕಿನ್ ಬಾಪ್ ದಾದಾನೆ ಬಾರ್ ಬಾರ್ ಕಹ ದಿಯಾ ಹೈ ಕಿ. ಹಾಗಾದ್ರೆ ಬಾಪ್ ದಾದಾರವ್ರು ಪದೇ ಪದೇ ಏನ್ ಹೇಳಿದ್ದಾರೆ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಹಾ ಜಮಾ ಬಹುತ್ ಸಮಯಕ ಚಾಯೆ. ನಮ್ದು ಜಮಾ ಏನಿರ್ಬೇಕು ಬಹಳ ಸಮಯದ ಸಮಗೋಸ್ಕರ ನಮ್ದು ಜಮಾ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಐಸೆ ನಹಿ ಜಮಾ ಕಾ ಖಾತಾ अंत में संपन्न करेंगे समय आने पर बन जाएंगे. ಬಾಬಾ ಹೇಳ್ತಾರೆ ಈ ರೀತಿ ಹೇಳುದಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏನು ಜಮಾದ ಖಾತೆ ನಾನು ಅಂತಿಮದಲ್ಲಿ ನಾನು ಸಂಪನ್ನ ಮಾಡ್ಕೊಳ್ತೀನಿ ಸಮಯ ಏನು ಬಂದಿಲ್ವಲ್ಲ ಸಮಯ ಬರೋದ್ರೊಳಗಡೆ ನಾನು ಏನಾಗ್ಬಿಡ್ತೀನಿ ಸಂಪನ್ನ ಆಗ್ಬಿಡ್ತೀನಿ ಅಂತ ಈ ರೀತಿ ಹೇಳೋದಲ್ಲ ಅಂತ ಹೇಳ್ತಾರೆ ಬಾಬಾ. ಬಹುತ್ ಕಾ ಸಮಯ ಕಾ ಜಮಾ ಹುವಾ ಬಹುತ್ ಸಮಯ ಚಲ್ತಾ ಹೈ. ಬಾಬಾ ಹೇಳ್ತಾರೆ ಬಹಳ ಕಾಲದ ಸಮಯದ ಜಮಾ ಏನಾಗುತ್ತೆ ಅದು ಬಹಳ ಕಾಲದವರೆಗೆ ನಡೀತೆ ಅದು ಅಂತ ಹೇಳ್ತಾರೆ ಬಾಬಾ. ನಾವು ಇವಾಗ ಎಷ್ಟೆಷ್ಟು ಸಂಪಾದನೆ ಮಾಡ್ಕೊಳ್ತೀವಿ ಎಷ್ಟೆಷ್ಟು ಜಮಾ ಮಾಡ್ಕೊಳ್ತೀವಿ ಅಷ್ಟೆಷ್ಟು ನಮ್ಗೆ ಬಹಳ ಕಾಲದ ಜಮಾ ಆಗ್ತಾ ಹೋಗುತ್ತೆ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. ವರ್ಷ ಲೇನೆ ಮೇ ತೋ ಸಭಿ ಕಹತೆ ಹೈ ಹಮ್ ತೋ ಲಕ್ಷ್ಮೀ ನಾರಾಯಣ್ ಬನೆಂಗೆ. ಆಸ್ತಿ ತೆಗೆದುಕೊಳ್ಬೇಕಾದ್ರೆ ಏನ್ ಹೇಳ್ತೀವಿ ಹಾ ಬಾಬಾ ನಾವು ಲಕ್ಷ್ಮೀ ನಾರಾಯಣನೇ ಆಗ್ತೀವಿ ಅಂತಂದು ಹೇಳ್ತೀರಲ್ವಾ. ಅಗರ್ ಹಾತ್ ಉಠಾಯಂಗೆ ಕಿ ತ್ರೇತಾಯುಗ್ ಬನೆಂಗೆ ತೋ ಕೊಯ್ ನೈ ಹಾತ್ ಉಠಾತಾ. ಹಾ ತ್ರೇತಾಯುಗದಲ್ಲಿ ಯಾರಾದ್ರೂ ಬರ್ತೀರಾ ಅಂತ ಕೇಳಿದ್ರೆ ಯಾರಾದ್ರೂ ಕೈ ಎತ್ತರಂದ್ರೆ ಏನ್ ಮಾಡ್ತೀರಿ ಯಾರು ಕೈ ಎತ್ತುದಿಲ್ಲಲ್ವಾ ಅಂತ ಕೇಳ್ತಾರೆ ಬಾಬಾ.
ಅವ್ರು लक्ष्मी नारायण बनेंगे तो सभी हाथ उठाते. लक्ष्मी नारायण ಆಗ್ತೀರಾ ಅಂತಂದ್ರೆ ಏನ್ ಮಾಡ್ತೀರಿ? ಎಲ್ಲರೂ ಕೈ ಎತ್ತುತ್ತೀರಲ್ವಾ ಅಂತ ಹೇಳ್ತಾರೆ ಬಾಬಾ. अगर बहुत समय का जमा का खाता होगा तो पूरा वर्ष मिलेगा. ಹಾಗಾದ್ರೆ ಒಂದು ವೇಳೆ ಬಹಳ ಕಾಲದ ಜಮದ ಖಾತೆ ಇದ್ದಾಗಲೇ ಮಾತ್ರ ನಮ್ಗೇನಾಗುತ್ತೆ? ಸಂಪೂರ್ಣ ಆಸ್ತಿ ಸಿಗುತ್ತೆ ಅಂತ ಹೇಳ್ತಿದ್ರೆ ಬಾಬಾ. अगर थोड़ा सा जमा होगा तो फुल वर्ष कैसे मिलेगा? ಬಾಬಾ ಕೇಳ್ತಾ ಇದ್ರೆ ಹಾಗಾದ್ರೆ ನಾವು ಸ್ವಲ್ಪ ಜಮಾ ಮಾಡ್ಕೊಂಡಿದ್ವಿ ಅಂದ್ರೆ ಪೂರ್ಣ ಆಸ್ತಿ ನಿಮ್ಗೆ ಹೆಂಗ್ ಸಿಗುತ್ತೆ ಅಂತ ಕೇಳ್ತಾರೆ ಬಾಬಾ. ಬಹಳ ಕಾಲದ ಜಮಾ ಮಾಡ್ಕೊಂಡ್ರೆ ಬಹಳ ಕಾಲದ ಆಸ್ತಿ ಸಿಗುತ್ತೆ, ಸ್ವಲ್ಪ ಜಮಾ ಮಾಡ್ಕೊಂಡ್ರೆ ಸ್ವಲ್ಪ ಆಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. इसलिए सर्व खजानों को जितना जमा कर सकते सको उतना अभी से जमा करो. ಹಾಗಾದ್ರೆ ಬಾಬಾ ಹೇಳ್ತಾರೆ ಆದ್ರಿಂದ ಸರ್ವ ಖಜಾನೆಗಳನ್ನ ಎಷ್ಟು ಸಮಯದವರೆಗೆ ಜಮಾ ಮಾಡ್ಕೊಳ್ಬೇಕು ಈಗ್ಲೇ ಏನ್ ಮಾಡ್ಕೋಬೇಕು? ನಾವು ಜಮಾ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಇವಾಗ್ಲೇ ಜಮಾ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಎಷ್ಟು ಬೇಕೋ ಅಷ್ಟು ಏನ್ ಮಾಡ್ಕೊಳ್ರಿ? ಜಮಾ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ಸತ್ಯುಗದ ಆದಿಯಿಂದ ನಾವು ಬರ್ಬೇಕು ಅಂತಂದ್ರೆ ಇಲ್ಲಿ ನಮ್ದೇನಿರ್ಬೇಕು? ನಮ್ಮ ಪ್ರತಿ ಮಾತು, ಶ್ವಾಸ, ಸಂಕಲ್ಪ ಯಾವ್ದು ವ್ಯರ್ಥ ಆಗ್ಬಾರ್ದು. ಏನಾಗ್ತಾ ಹೋಗ್ಬೇಕದು? ಜಮಾ ಆಗ್ತಾ ಹೋಗ್ಬೇಕದು ಅಂತ ಹೇಳ್ತಾರೆ. हो जाएगा आ जाएंगे गे गे नहीं करो. ಆಗ್ಬಿಡ್ತೀವಿ ಬಾಬಾ, ಹಾಗೆ ಬಿಟ್ವಿ ಬಾಬಾ ಅಂತ ಈ ರೀತಿ ಗೆ 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 ಅಂತಂದು ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರೆ ಬಾಬಾ. ಕರ್ನಾಯಿ ಹೈ ಯಹೈ ದೃಢತಾ. ನಾನು ಹಾಗೆ ಆಗ್ತೇನೆ, ನಾನು ಮಾಡೇ ಮಾಡ್ತೀನಿ ಅಂತ ಈ ರೀತಿ ಹೇಳೋದೇನಿದು? ದೃಢತೆ ಆಗಿದೆ ಇದು ಅಂತ ಹೇಳ್ತಾರೆ ಬಾಬಾ. ದೃಢತೆಯಿಂದ ಹೇಳ್ಬೇಕು, ನಾನು ಹಾಗೆ ಆಗ್ತೀನಿ ಬಾಬಾ, ಈಗ್ಲೇ ಆಗ್ತೀನಿ ಬಾಬಾ ಅಂತ ಏನ್ ಮಾಡ್ರಿ? ದೃಢತೆಯಿಂದ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. अमृत वेले जब बैठते हैं अच्छी स्थिति में बैठते हैं तो दिल ही दिल में बहुत वायदे करते हैं. यह करेंगे ಬಾಬಾ ಹೇಳ್ತಾ ಇದ್ರೆ ಅಮೃತ ವೇಳೆ ಏನ್ ಎದ್ದೇಳ್ತೀರಾ, ಒಳ್ಳೆ ಸ್ಥಿತಿಯಲ್ಲಿ ಏನ್ ಚೆನ್ನಾಗಿ ಕೂತ್ಕೊಳ್ತೀರಲ್ಲ, ಅವಾಗ ಮನಸ್ಸಿನಲ್ಲಿ ಏನ್ ಮಾಡ್ತೀರಿ? ಪ್ರತಿಜ್ಞೆ ಮಾಡೇ ಮಾಡ್ತೀರ. ಹಾ ಬಾಬಾ ನಾನು ಇವತ್ತು ಇದನ್ನ ಮಾಡ್ಬೇಕು ಬಾಬಾ, ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಏನ್ ಮಾಡ್ತೀರಿ? ಅನೇಕ ಪ್ರತಿಜ್ಞೆಗಳನ್ನ ಏನ್ ಮಾಡೇ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಕಮಾಲ್ ಕರ್ಕೆ ದಿಖಾಯಂಗೆ ಯಹ ತೋ ಅಚ್ಚಿ ಬಾತ್ ಹೈ. ನಾವು ಕಮಾಲ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತೀರಲ್ವಾ ಬಾಬಾ, ಸರಿ ಅದೇನದು ಒಳ್ಳೇದೇ, ನೀವು ಏನ್ ಕಮಾಲ್ ಮಾಡ್ತಿರಲ್ವಾ ಅದು ಒಳ್ಳೇದೇ ಅಂತ ಹೇಳ್ತಾರೆ ಬಾಬಾ. श्रेष्ठ संकल्प करते हैं लेकिन बाप दादा कहते हैं इन सब वायदों को कर्म में लाओ. ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನು ಅಮೃತ ವೇಳೆಯಲ್ಲಿ ಏನು ಶ್ರೇಷ್ಠ ಸಂಕಲ್ಪವನ್ನ ಮಾಡ್ತೀವೋ ಬಾಪ್ ದಾದಾರವ್ರ ಮುಂದ, ಹಾಗಾದ್ರೆ ಬಾಪ್ ದಾದಾರು ಹೇಳ್ತಾರೆ ಆ ಏನು ಪ್ರತಿಜ್ಞೆ ಮಾಡ್ತಿರಲ್ವಾ ಅವನ್ನೆಲ್ಲ ಏನ್ ಮಾಡ್ಬೇಕು ಅಂತ ಅವನ್ನ ಕರ್ಮದಲ್ಲಿ ತರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಅವ್ರ ಮುಂದೆ ಕುತ್ಕೊಂಡು ಏನೆಲ್ಲ ಪ್ರತಿಜ್ಞೆ ಮಾಡಿಬಿಡ್ತೀವಿ ಅಮೃತ ವೇಳೆಯಲ್ಲಿ, ಅದನ್ನೇನ್ ಮಾಡ್ರಿ? कर्मದಲ್ಲಿ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾರೆ. सिर्फ वायदा नहीं करो लेकिन जो भी वायदे करते हो वह मन वचन और कर्म में लाओ. ಬಾಬಾ ಹೇಳ್ತಾರೆ ಕೇವಲ ಪ್ರತಿಜ್ಞೆ ಮಾಡಿ ಬಿಟ್ಬಿಡೋದಲ್ಲ ಅಂತ ಹೇಳ್ತಾರೆ ಬಾಬಾ. ಆ ವಾಯ್ದೆಯನ್ನು ಏನ್ ಮಾಡ್ಬೇಕಂತೂ ಮನ ವಚನ ಕರ್ಮದಲ್ಲಿ ತರಬೇಕು ಅದನ್ನ ಅಂತ ಹೇಳ್ತಾರೆ ಬಾಬಾ. ಮನಸ್ಸಿನಲ್ಲಿ ತರಬೇಕು, ನಮ್ಮ ಮಾತಿನಲ್ಲಿ ತರಬೇಕು ಮತ್ತು ಕರ್ಮದಲ್ಲಿ ಕೂಡ ತರಬೇಕು ಅದನ್ನ ಅಂತ ಹೇಳ್ತಾರೆ ಬಾಬಾ. बच्चे संकल्प बहुत अच्छे अच्छे करते हैं, बाप दादा उस समय खुश होते हैं क्योंकि हिम्मत तो रखते हैं ना. ಬಾಬಾ ಹೇಳ್ತಾರೆ ಮಕ್ಕಳು ಒಳ್ಳೊಳ್ಳೆ ಸಂಕಲ್ಪ ಮಾಡ್ತಿರ್ತಾರಂತೆ, ಅವಾಗ ಬಾಪ್ ದಾದಾರವ್ರಿಗೂ ಕೂಡ ಏನಾಯ್ತಂತೆ? ಖುಷಿ ಆಗುತ್ತಂತೆ. ಯಾಕೆ? ಅಟ್ಲೀಸ್ಟ್ ನನ್ನ ಮಕ್ಕಳು ಧೈರ್ಯ ಆದ್ರೂ ಕೂಡ ಮಾಡಿದ್ರಲ್ವಾ ಅಂತಂದು ಏನಾಯ್ತಂತೆ ಬಾಬಾ ಅವ್ರಿಗೆ ಖುಷಿ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. यह बनेंगे यह करेंगे हिम्मत बहुत अच्छी रखते हैं. ಬಾಬಾ ಹತ್ರ ಹಾ ಬಾಬಾ ನಾನು ಈ ರೀತಿ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಹಾಗ್ ಮಾಡ್ತೀನಿ ಅಂತ ಏನ್ ಮಾಡ್ತೀರಿ? ಬಹಳ ಧೈರ್ಯವನ್ನಂತರೂ ತೋರಿಸ್ತೀರಿ ಅಂತ ಹೇಳ್ತಾರೆ. तो हिम्मत पर बाप दादा खुश होते हैं. ನಾವೇನು ಧೈರ್ಯದಿಂದ ನಾವು ಆ ಹೆಜ್ಜೆ ಇಡ್ತೀವಲ್ವ ಅದನ್ನ ನೋಡಿ ಬಾಬಾ ಅವ್ರಿಗೆ ಏನಾಗುತ್ತಂತೆ? ಖುಷಿ ಆಗುತ್ತಂತೆ. परंतु जब कर्म में आना होता है तो कभी कभी हो जाता है. ಆದ್ರೆ ಏನು ಪ್ರತಿಜ್ಞೆ ಮಾಡಿರ್ತೀವಲ್ವಾ ಅದನ್ನ ಕರ್ಮದಲ್ಲಿ
ಏನ್ ಮಾಡಿದ್ರು ಅದನ್ನ बाबा वायदे करने वाले तो बहुत है लेकिन निर्णय में नंबर ಬಾಬಾ ಹೇಳ್ತಾ ಇದ್ರೆ ಎಲ್ಲರೂ ಪ್ರತಿಜ್ಞೆ ಮಾಡೋದ್ರಲ್ಲಿ ಏನಿದ್ದಾರೆ ಬಹಳಷ್ಟು ಜನ ಪ್ರತಿಜ್ಞೆ ಮಾಡ್ತಾರೆ ಆದ್ರೆ ಅದನ್ನ ಕರ್ಮದಲ್ಲಿ ತರುವಾಗಲೇ ಏನ್ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ನಂಬರ್ ವಾರ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ರೆ ಬಾಬಾ तो संकल्प और कर्म को प्लान और प्रैक्टिकल दोनों को समान बनाओ ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಂಕಲ್ಪ ಮತ್ತು ಕರ್ಮಗಳನ್ನು ಪ್ಲಾನ್ ಅನ್ನು ಮತ್ತು ಪ್ರಾಕ್ಟಿಕಲ್ ಎರಡರಲ್ಲಿ ಕೂಡ ಏನಿರ್ಬೇಕು ನಮ್ದು ಸಮಾನ ರೂಪದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ ನಾವೇನು ಸಂಕಲ್ಪ ಮಾಡ್ತೀವೋ ಏನಕ್ಕ ಸಂಕಲ್ಪ ಮತ್ತು ಕರ್ಮಗಳನ್ನು ಏನು ಮಾಡಿರ್ತೀವಲ್ಲ ಅದನ್ನೇನ್ ಮಾಡ್ಬೇಕಂತ ಪ್ರಾಕ್ಟಿಕಲ್ ನಲ್ಲಿ ಸಮಾನವಾಗಿ ರೂಪದಲ್ಲಿ ತರಬೇಕು ನಾವೇನ್ ಸಂಕಲ್ಪ ಮಾಡ್ತೀವೋ ಅದೇ ರೀತಿಯಾಗಿ ನಮ್ ಕರ್ಮದಲ್ಲಿ ಅದು ಬಂದ್ಬಿಡ್ಬೇಕು ಎರಡು ಏನಾಗಿರ್ಬೇಕು ಅದು ಸಮಾನವಾಗಿರ್ಬೇಕು ಅಂತ ಹೇಳ್ತಿದ್ರೆ ಬಾಬಾ ಬನಾಸಕ್ತಿ ಹೋನ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ बिजनेस वाले आए हैं बिजनेस वाले तो बिजनेस करना जानते हैं ना ಬಾಬಾ ಹೇಳ್ತಾ ಇದ್ರೆ ಬಿಸ್ನೆಸ್ ವಿಂಗ್ನವ್ರು ಬಂದಿದ್ರಂತೆ ಅವಾಗ ಹಾಗಾದ್ರೆ ಬಿಸ್ನೆಸ್ ಮಾಡೋರು ಏನು ಅವ್ರಿಗೆಲ್ಲ ಹೇಗೆ ಬಿಸ್ನೆಸ್ ಮಾಡೋದೆಲ್ಲ ಗೊತ್ತಿರ್ತೈತಲ್ವಾ ಅವ್ರಿಗೆ ಅಂತ ಹೇಳ್ತಾ ಇದ್ರೆ ಬಾಬಾ ಜಮಾ ಕರ್ನ ಜಾನ್ತೆ ಹೇ ನಾ ಯಾಕಂದ್ರೆ ಬಿಸ್ನೆಸ್ ನವ್ರಿಗೆ ಏನಿರ್ತ ಗೊತ್ತಿರುತ್ತೆ ಜಮಾ ಹೇಗೆ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಗೊತ್ತಿರ್ತೈತಲ್ವಾ ಅಂತ ಹೇಳ್ತಾರೆ ಬಾಬಾ ಅವ್ರ ಇಂಜಿನಿಯರ್ ವಾ ವೈಜ್ಞಾನಿಕ ಬಿ ಪ್ರಾಕ್ಟಿಕಲ್ ಮೇ ಕಾಮ್ करते हैं ಅದೇ ರೀತಿಯಾಗಿ ಇನ್ನ ವಿಂಗ್ಸ್ ಇನ್ನೇ ಇಬ್ಬರು ವಿಂಗ್ಸ್ ನ ಬಂದಿದ್ರು ಇಂಜಿನಿಯರ್ ವಿಂಗ್ಸ್ ಮತ್ತಿನ್ನು ವಿಜ್ಞಾನಿಗಳ ವಿಂಗ್ಸ್ ಅವ್ರು ಮೂರು ಮಂದಿ ವಿಂಗ್ಸ್ ಬಿಸ್ನೆಸ್ ವಿಂಗು ಇಂಜಿನಿಯರ್ ವಿಂಗು ವಿಜ್ಞಾನಿಗಳು ಸೈಂಟಿಸ್ಟ್ಗಳ ವಿಂಗ್ 3 ಮಂದಿ ಬಂದಿದ್ರು ಹಾಗಾದ್ರೆ ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲ್ ನಲ್ಲಿ ನಾವು ಸಮಯ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಲ್ವಾ ಹಾಗಾದ್ರೆ ಅಂತ ಹೇಳ್ತಾರೆ ತಿಳಿತಲ್ವಾ ಅಂತ ಹೇಳ್ತಾರೆ ಬಾಬಾ ಅವ್ರ ಜೋ ರೂರಲ್ अंदर ग्रामीण विंग है बाप दादा को उनको रूरल कहते हैं क्योंकि अगर वह यह सेवा नहीं करते तो कोई नहीं चल पाते बाबा ಹೇಳ್ತಾರೆ ಇನ್ನೊಂದೇನು ರೂರಲ್ ವಿಂಗ್ ಅಂತ ಹೇಳ್ತಾ ಇದ್ದಾರೆ ಬಾಬಾ ಬಾಪ್ ದಾದಾ ಆ ರೂರಲ್ ವಿಂಗ್ ಅವ್ರಿಗೆ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಅವ್ರು ಏನಾದ್ರೂ ಸೇವೆ ಮಾಡ್ಲಿಲ್ಲ ಅಂತಂದ್ರೆ ಯಾವ್ದು ಮುಂದೆ ನಡೀಕ್ ಆಗುದಿಲ್ಲ ಅಂತ ಹೇಳ್ತಾರೆ ರೂರಲ್ ವಿಂಗ್ ಅಂತಂದ್ರೆ ಅಧಿಕಾರಿ ವಿಂಗ್ಗಳು ವಿಂಗ್ ಅವ್ರು ಏನ್ ಅಧಿಕಾರ ನಡೆಸ್ತಾ ಇರ್ತಾರೋ ಅವ್ರು ಏನು ಅದು ಏನ್ ಮಾಡ್ತಾರಲ್ವಾ ಅವ್ರು ಏನ್ ಅಧಿಕಾರ ಹೇಳ್ತಾರ ಆ ರೀತಿಯಾಗಿ ನಡಿಬೇಕಾಗತ್ತಲ್ವಾ ಅಂತ ಹೇಳ್ತಿದ್ರೆ ಬಾಬಾ ಅವ್ರು ಆ ರೀತಿ ಇರ್ಲಿಲ್ಲ ಅಂತಂದ್ರೆ ಗ್ರಾಮೀಣದವ್ರು ಅವರು ಏನು ನಡೆಸ್ತಾರೋ ಅದನ್ನು ಅವರು ನಡೆಸ್ಬೇಕಾಗತ್ತೆ ಅಲ್ವಾ ಅಂತ ಹೇಳ್ತಾ ಇದಾರೆ ಬಾಬಾ ಅವ್ರೇನು ಅದ್ ಮಾಡ್ಲಿಲ್ಲ ಅಂತಂದ್ರೆ ಮುಂದೆ ಸೇವೆ ಅಂತ ಏನು ನಡೀದೇ ಇಲ್ಲ ಅದು ಅಂತ ಹೇಳ್ತಾರೆ ಬಾಬಾ तो तीनों ही विंग आ जाए वह कर्म करने वाले है ಹಾಗಾದ್ರೆ ಏನು 3 ವಿಂಗ್ಗಳು ಬಂದಿದ್ದಾವೋ ಬಿಸ್ನೆಸ್ ವಿಂಗ್ ಇಂಜಿನಿಯರ್ ವಿಂಗ್ ವಿಜ್ಞಾನಿಗಳ ವಿಂಗ್ ಇವು 3 ವಿಂಗ್ಗಳು ಏನ್ ಬಂದಿದಾರೋ ಅವರೆಲ್ಲರೂ ಏನ್ ಮಾಡ್ತಾರೆ ಪ್ರತಿ ತಮ್ಮ ತಮ್ಮ ಕರ್ಮವನ್ನವರು ಮಾಡುವವರವರು ಅಂತ ಹೇಳ್ತಾರೆ ಬಾಬಾ ಸಿರ್ಫ್ ಕರ್ನೆ ವಾಲೆ ನಹಿ ಕರ್ನೆ ವಾಲೆ ಕೇವಲ ಹೇಳುವವರಲ್ಲ ಅವ್ರೇನ್ ಮಾಡ್ತಾರೆ ಅವರು ಮಾಡುವವರು ಅಂತ ಹೇಳ್ತಾ ಇದ್ರೆ ಬಾಬಾ ಯಾಕಂದ್ರೆ ಅವ್ರು 3 ಮಂದಿ ಮಾಡ್ಲಿ ಅಂದ್ರೆ ನಮ್ಗೆ ಇರಕ್ಕನೂ ಆಗಲ್ಲ ಅಲ್ವಾ ಬಿಸ್ನೆಸ್ ಮಾಡೋರು ಇರ್ಬೇಕು ಇಂಜಿನಿಯರ್ ಬೇಕು ಮತ್ತೆ ಎಲ್ಲ ಕಂಡು ಹಿಡಲಿಕ್ಕೆ ವಿಜ್ಞಾನಿಗಳು ಬೇಕಲ್ವಾ ಹಾಗಾದ್ರೆ 3 ಮಂದಿನೇ ಇರ್ಬೇಕು ಅವರು ಅಂತ ಹೇಳ್ತಾರೆ ಬಾಬಾ तो सभी वायदे कर्म में निभाने वाले ಆತ್ಮಯೋನ ಹಾಗಾದ್ರೆ ಎಲ್ಲರೂ ಏನು ಪ್ರತಿಜ್ಞೆ ಮಾಡಿದಿರೋ ಅದನ್ನ ಕರ್ಮದಲ್ಲಿ ನಿಭಾಯಿಸುವಂತ ಆತ್ಮಗಳು ಅಲ್ವಾ ನೀವು ಅಂತ ಹೇಳ್ತಾ ಇದ್ರೆ ಬಾಬಾ ಯಾ ಸಿರ್ಫ್ ವಾಯ್ದಾ ಕರ್ನೆ ವಾಲೆ ಹೋ ಇಲ್ಲ ಬರೇ ವಾಯ್ದೆ ಮಾಡುವವರ ಬರೇ ಪ್ರತಿಜ್ಞೆ ಮಾಡುವವರ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ वायदे के समय तो बाप दादा को हिम्मत दिखाकर खुश कर देते हैं ಬಾಬಾ ಹೇಳ್ತಾರೆ ಪ್ರತಿಜ್ಞೆ ಮಾಡುವ ಸಮಯದಲ್ಲಿ ಬಾಬಾ ಧೈರ್ಯ ಮಾಡಿ ಏನ್ ಮಾಡ್ತಾರಂತೆ ಬಾಬಾ ಅವ್ರನ್ನ ಖುಷಿ ಮಾಡ್ಬಿಡ್ತೀರಿ ನೀವು ಅಂತ ಹೇಳ್ತಾರೆ ಬಾಬಾ ಬಾಬಾ ಕೈ ಎತ್ತರಂದ ಏನ್ ಮಾಡ್ಬಿಡ್ತೀವಿ ಆರಾಮಾಗಿ ಕೈ ಎತ್ಬಿಡ್ತೀವಿ ಬಾಬಾ ನಮ್ಮ ಮಕ್ಳು ನೋಡಿ ಏನಾಗ್ಬಿಡ್ತೀವಿ ಅಂತ ಹೇಳ್ತಾರೆ ಖುಷಿ ಆಗ್ಬಿಡ್ತಾರಲ್ವಾ ಆ ರೀತಿ ಖುಷಿ ಮಾಡೋರ ಬಾಪ್ ದಾದಾ ಪಾಸ್ ಹರ್ ಏಕ್ ಬಚ್ಚೆಗೆ ವಾಯ್ದಾ ಕಾ ಫೈಲ್ ಹೈ ಬಾಬಾ ಹೇಳ್ತಾ ಇದ್ದಾರೆ ನೀವು ಪ್ರತಿಯೊಬ್ಬ ಮಕ್ಕಳ ವಾಯ್ದೆಯ ಫೈಲ್ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ಬಾಬಾ ನಾವೇನೇನ್ ಪ್ರತಿಜ್ಞೆ ಮಾಡಿದ್ವು ಅವು ಎಲ್ಲ ಪೈಲೆ ಯಾರ ಹತ್ರ ಇದೆ ಅಂತೆ ಬಾಬಾ ಅವ್ರ ಹತ್ರ ಇದೆ ಅಂತ ಹೇಳ್ತಾರೆ वह वायदे का फाइल रखने के लिए अलमारी व जगह की तो बात है ही नहीं ಬಾಬಾ ಹೇಳ್ತಾ ಇದ್ರೆ ಹಾಗಾದ್ರೆ ವತನದಲ್ಲಿ ನಾವ್ ಏನೇನ್ ಫೈಲ್ ಇದಾವೆ ಅಲ್ವೆಲ್ಲ ಇಟ್ಕೊಳಕ್ ಅದಕ್ಕೊಂದು ಅಲ್ಮಾರ ಬೇಕು ಅದಕ್ಕೊಂದು ಪ್ಲೇಸ್ ಬೇಕು ಅಂತ ಈ ರೀತಿ ತಿಳ್ಕೊಬೇಡ್ರಿ ಅಂತ ಹೇಳ್ತಿದ್ರೆ ಬಾಬಾ कभी कभी बाप दादा अपनी अलौकिक टीवी अचानक खोलते हैं ಬಾಬಾ ಒಂದೊಂದ್ ಬಾರಿ ಏನ್ ಮಾಡ್ತಾರಂತೆ ಅವ್ರದ್ದು ಅಲೌಕಿಕ ಟಿವಿ ಹತ್ರ ಇದೆ ಬಾಬಾನ ಹತ್ರ ಅದನ್ನ ಅಚಾನಕ್ ಆಗಿ ಓಪನ್ ಮಾಡ್ತಾರಂತೆ ಬಾಬಾ ಅವರು ಅಂತ ಹೇಳ್ತಿದ್ರೆ ಬಾಬಾ
सदा नहीं खोलते हैं, कभी कभी खोलते हैं तो सब सुनने में आता है. ಬಾಬಾ ಹೇಳ್ತಾ ಇದ್ರೆ ಯಾವಾಗ್ಲೂ ನಾನೇನ ಟಿವಿ ಓಪನ್ ಮಾಡಿರೋದಿಲ್ಲ, ಅಚಾನಕ್ ಆಗಿ ಓಪನ್ ಮಾಡ್ತೀನಿ. ಅವಾಗ ಓಪನ್ ಮಾಡಿದಾಗ ಏನಾಗುತ್ತೆ, ಕೆಲವು ಎಲ್ಲ ಮಾತುಗಳನ್ನ ನಾನು ಕೇಳ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. जो आपस में बोल चाल करते हैं वह भी सुनते हैं. ಏನ್ ಪರಸ್ಪರದಲ್ಲಿ ಏನ್ ಮಾತಾಡ್ಕೊಳ್ತಾ ಇರ್ತೀರಲ್ವಾ, ಅದನ್ನು ಕೂಡ ನಾನು ಏನ್ ಮಾಡ್ತೀನಿ, ಅದನ್ನು ಕೂಡ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ ಬಾಬಾ. ಯಾವಾಗ್ಲೂ ಓಪನ್ ಇರೋದಿಲ್ಲ ಟಿವಿ, ಆದ್ರೆ ಯಾವಾಗ ಓಪನ್ ಮಾಡ್ತಾರೆ ಬಾಬಾ ಗೊತ್ತಿರಲ್ಲ. ಅವಾಗ ನಾವೆಲ್ಲ ಏನ್ ಮಾತಾಡ್ತಿರ್ತೀವ ಅಂತ ಅದನ್ನೆಲ್ಲ ಏನ್ ಮಾಡ್ತಾರಂತೆ ಬಾಬಾ ಕೇಳಿಸ್ಕೊಳ್ತಾ ಇರ್ತಾರಂತೆ. इसलिए बाप दादा कहते हैं व्यर्थ को जमा के खाते में जमा कर. ಆದ್ರಿಂದ ಬಾಬಾ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಿಗೆ ವ್ಯರ್ಥದ ಜಮಾದ ಖಾತೆಯನ್ನು ಏನ್ ಮಾಡ್ರಿ, ಅದನ್ನ ಸಮಾಪ್ತಿ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಏನೇನ ಅದನ್ನೆಲ್ಲ ಏನ್ ಮಾಡ್ಕೋಬೇಕು ನಾವ್ ಇವಾಗ, ಸಮಾಪ್ತಿ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರೆ ಬಾಬಾ. ಬ್ರಾಹ್ಮಣ್ ಅರ್ಥಾತ್ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಅರ್ಥಾತ್ ಅಂದ್ರೆ ಅಲೌಕಿಕ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣ ಜೀವನ ಅಂದ್ರೇನೇನು, ಅಲೌಕಿಕ ಜೀವನ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣ್ ಜೀವನ ಮಹತ್ವ ಬಹಳ. ಬಾಬಾ ಹೇಳ್ತಾರೆ ಬ್ರಾಹ್ಮಣದ ಜೀವನ ಮಹತ್ವ ಏನಿದೆ, ಬಹಳ ದೊಡ್ಡದಿದೆ ಅದು ಅಂತ ಹೇಳ್ತಾರೆ ಬಾಬಾ. ಪ್ರಾಪ್ತಿಯ ಬಹುತ್ ಬಡಿ ಹೇ, ಯಾಕಂದ್ರೆ ಪ್ರಾಪ್ತಿಗಳು ಕೂಡ ಏನಿದಾವೆ ಇಲ್ಲಿ ಬಹಳಷ್ಟು, ಅದು ದೊಡ್ಡದದು ಅಂತ ಹೇಳ್ತಾರೆ ಬಾಬಾ. ಸ್ವಮಾನ್ ಬಹುತ್ ಬಡಾ ಹೈ और संगम के समय पर बाप का बनना यह बड़े से बड़ा ಪದಮ ಗುಣ ಭಾಗ್ಯ ಹೇ. ಬಾಬಾ ಹೇಳ್ತಾ ಇದ್ರೆ ಸ್ವಮಾನ ಕೂಡ ಬಹಳ ದೊಡ್ಡದು ಅಂತ ಹೇಳ್ತಾರೆ ಬಾಬಾ. ಮತ್ತು ಈ ಸಂಗಮ ಯುಗದ ಸಮಯದಲ್ಲಿ ಬಾಬಾ ಅವ್ರ ಮಕ್ಕಳಾಗ್ತಿವಲ್ವಾ, ಹಾಗಾದ್ರೆ ಇದೇನು ಬಹಳ ದೊಡ್ಡದಕ್ಕಿಂತ ದೊಡ್ಡದು ಪದಮ ಗುಣದ ಭಾಗ್ಯ ಇದು ನಮ್ದು ಅಂತ ಹೇಳ್ತಾರೆ ಬಾಬಾ ಅಲ್ವಾ. ನಮ್ದು ಎಷ್ಟು ಭಾಗ್ಯ, ಈ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರು ಅಂದ್ರೆ ಬಾಬಾರ ಮಕ್ಕಳಾಗುದೇನಿದು ನಮ್ದು ಪದಮ ಗುಣವನ್ನ ಸಂಪಾದನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. इसलिए बाप दादा कहते हैं कि हर खजानों का महत्व रखो. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ರೆ, ಪ್ರತಿ ಬಾಪ್ ದಾದವ್ರು ಹೇಳ್ತಾ ಇದ್ದಾರೆ, ಪ್ರತಿ ಖಜಾನೆಗಳದ ಮಹತ್ವವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ಪ್ರತಿ ಖಜಾನೆ ಕೂಡ ಅಂತ ಹೇಳ್ತಾರೆ ಬಾಬಾ. जैसे दूसरों को भाषण में संगम युग की कितनी महिमा सुनाते हो. ಬಾಬಾ ಹೇಳ್ತಾ ಇದ್ರೆ, ಹೇಗೆ ಭಾಷಣದಲ್ಲಿ ನೀವು ಸಂಗಮ ಯುಗದ ಮಹಿಮೆ ಮಾಡಂತಂದ್ರೆ ಏನ್ ಮಾಡ್ತೀರಿ, ಎಷ್ಟೊಂದು ಹೇಳ್ತಿರಲ್ವಾ, ಆ ಸಂಗಮ ಯುಗದಲ್ಲಿ ಏನಿರುತ್ತೆ ಅಂತ ಏನ್ ಮಾಡ್ತೀರಿ, ಬಹಳ ಚೆನ್ನಾಗಿ ಭಾಷಣ ಮಾಡ್ತೀರಿ. अगर आपको कोई टॉपिक देवे कि संगम युग की महिमा करे तो कितना समय कर सकते हो. ಸಮಯದವರೆಗೆ ಮಾಡ್ತೀರಿ ಹಾಗಾದ್ರೆ. ಬಾಬಾ 1 ಗಂಟೆ ಕರ್ ಸಕ್ತೆ ಹೋ. ಬಾಬಾ ಕೇಳ್ತಾರೆ 1 ಗಂಟೆ ಮಾಡ್ಬೋದಲ್ವಾ ಸಂಗಮ ಯುಗದ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಟೀಚರ್ಸ್ ಬೋಲು ಜೋ ಕರ್ ಸಕ್ತಾ ಹೈ ವಹ ಹಾತ್ ಉಠಾವ್. ಟೀಚರ್ಸ್ ಹೇಳ್ರಿ 1 ಗಂಟೆ ನಾನು ಸಂಗಮ ಯುಗದ ಬಗ್ಗೆ ಕ್ಲಾಸ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ರಿ ಅವರು, ಕೈ ಎತ್ತರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. तो जैसे दूसरों को महत्व सुनाते हो महत्व जानते बहुत अच्छा हो. ಬಾಬಾ ಹೇಳ್ತಾ ಇದ್ರೆ, ಹಾಗಾದ್ರೆ ಇನ್ನೊಬ್ಬರಿಗೆ ಈ ಸಂಗಮ ಯುಗದ ಮಹತ್ವದ ಬಗ್ಗೆ ಹೇಳ್ತೀರಿ ಅಂತಂದ್ರೆ ಆ ಮಹತ್ವವನ್ನ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಅಂತ ಅರ್ಥ ಅಲ್ವಾ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ನಾವು ಚೆನ್ನಾಗಿ ಹೇಳ್ಬೇಕು ಅಂತಂದ್ರೆ ಮೊದಲು ನಾವೇನ್ ಮಾಡ್ಬೇಕು, ತಿಳ್ಕೊಂಡಿರ್ತೀವಲ್ವಾ. ನಾವು ತಿಳ್ಕೊಂಡಾಗ ಏನಾಗುತ್ತೆ, ಇನ್ನೊಬ್ರಿಗೆ ಚೆನ್ನಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಅಲ್ವಾ ಅಂತ ಹೇಳ್ತಾರೆ. ಬಾಪ್ ದಾದಾ ಐಸೆ ನಹಿ ಕಹೇಗಾ ಕಿ ಜಾನ್ತೆ ನಹಿ ಹೈ. ಬಾಪ್ ದಾದಾರವ್ರಂತ್ರ ಈ ರೀತಿ ಹೇಳಲ್ಲ, ನೀವು ಏನು ತಿಳ್ಕೊಂಡಿಲ್ಲ ಅಂತ ಹೇಳೋದಲ್ಲ. ಬಾಪ್ ದಾದವ್ರು ಹೇಳ್ತಾರೆ, ನೀವೆಲ್ಲ ಸಂಗಮ ಯುಗದ ಬಗ್ಗೆ ಬಹಳ ಚೆನ್ನಾಗಿನೇ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾರೆ. ಜಬ್ ಸುನಾ ಸಕ್ತೆ ಹೈ ತೋ ಜಾನ್ತೆ ಹೈ ತಬ್ ತೋ ಸುನಾತೆ ಹೈ. ಬಾಬಾ ಹೇಳ್ತಾರೆ, ನೀವು ಯಾವಾಗ ಎಷ್ಟೆಷ್ಟು ಕೇಳಿರ್ತೀರೋ ಆವಾಗಲೇ ನೀವು ಇನ್ನೊಬ್ಬರಿಗೆ ಅಷ್ಟು ಕೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. ಸಿರ್ಫ್ ಕ್ಯಾ ಕಿ ಮರ್ಜ್ ಹೋ ಜಾತೆ ಹೈ. ಬಾಬಾ ಹೇಳ್ತಾರೆ, ಇಲ್ಲ ಅಂತಂದ್ರೆ ಕೇವಲ ಅದೆಲ್ಲ ಮರ್ಜ್ ಆಗ್ಬಿಡ್ತಾ, ಎಲ್ಲ ಏನ್ ಕೇಳಿರ್ತೀವೋ ಅದೆಲ್ಲ ಮರ್ಜ್ ಆಗ್ಬಿಡಿರ್ತಾ, ಇನ್ನೊಬ್ರಿಗೆ ಹೇಳಕ್ ಆಗೋದಿಲ್ವಾ ಅಂತ ಕೇಳ್ತಾರೆ ಬಾಬಾ. ಇಮರ್ಜ್ ರೂಪ್ ಮೇ यह कभी कम हो जाता है कभी ज्यादा. ಬಾಬಾ ಹೇಳ್ತಾ ಇದ್ರೆ, ಸದಾ ನಮ್ಗೆ ಇಮರ್ಜ್ ರೂಪದಲ್ಲಿ ಸ್ಮೃತಿ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಕೆಲವು ಬಾರಿ ಕಡಿಮೆ, ಕೆಲವು ಬಾರಿ ಜಾಸ್ತಿ ಈ ರೀತಿ ಇರ್ಬಾರ್ದು. ಸದಾ ನಮ್ಗೇನಿರ್ಬೇಕದು ಇಮರ್ಜ್ ರೂಪದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. तो अपना ಈಶ್ವರ್ಯ ನಶಾ ಇಮರ್ಜ್ ರಖೋ. ಹಾಗಾದ್ರೆ ನಮ್ಮ ಈಶ್ವರ್ಯ ನಶೆ ಕೂಡ ನಮ್ಗೆ ಏನಿರ್ಬೇಕದು ಕೂಡ ಇಮರ್ಜ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಹಾ ಮೈ ತೋ ಹೋಗಯ್ಯ ನಹಿ. ಹಾ ನಾನಂತರೂ ಆಗ್ಬಿಟ್ಟಿದ್ದೀನಿ, ನನ್ಗೆಲ್ಲ ಗೊತ್ತು, ಈ ರೀತಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ ಮೇ ಹೂ ಯಹ ಇಮರ್ಜ್ ರೂಪ್ ಮೇ ಹೋ. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನೇ ನಾನು ಆಗಿದ್ದೀನಿ,
ನಾನೇ ಇದ್ದೀನಿ, ಇದು ಇಮರ್ಜ್ ರೂಪದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ನಿಶ್ಚಯ ಹೈ ಲೇಕಿನ್ ನಿಶ್ಚಯ ಕಿ ನಿಶಾನಿ ಹೈ ರೂಹಾನಿ ನಶಾ. ಬಾಬಾ ಹೇಳ್ತಾರೆ ನಿಶ್ಚಯ ಇದೆ, ಹಾಗಾದ್ರೆ ನಿಶ್ಚಯದ ನಶೆ ಇದರದ ನಶೆ ಏನು? ಬಾಬಾ ಹೇಳ್ತಾರೆ ನಿಶ್ಚಯದ ಲಕ್ಷಣ ಏನು? ಬಾಬಾ ಹೇಳ್ತಾರೆ ಆತ್ಮಿಕ ನಶೆ ಅಂತ ಹೇಳ್ತಾರೆ ಬಾಬಾ. ನಮ್ಮಲ್ಲಿ ಏನ್ ಇರ್ಬೇಕಾಗಾದ್ರೆ ಆತ್ಮಿಕ ನಶೆ ಇರ್ಬೇಕು ಅಂತ ಹೇಳ್ತಾರೆ. ತೋ ಸಾರಾ ಸಮಯ ನಶಾ ರಹೆ. ಹಾಗಾದ್ರೆ ಇಡೀ ಸಮಯದಲ್ಲಿ ಕೂಡ ನಮ್ಗೇನಿರ್ಬೇಕು? ನಶೆ ಇರ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ರುಹಾನಿ ನಶಾ ಮೈ ಕೌನ್. ಹಾಗಾದ್ರೆ ಆತ್ಮಿಕ ನಶೆ ಯಾವುದು? ನಾನು ಯಾರಾಗಿದ್ದೇನೆ? ಕೇವಲ ನಾನು ಆತ್ಮ ಅಂತ ತಿಳ್ಕೊಳ್ಳೋದಲ್ಲ, ನಾನು ಯಾರು? ನಾನು ಪರಮಪಿತ ಪರಮಾತ್ಮನ ಸಂತಾನ ಆಗಿದ್ದೇನೆ, ಸಂಗಮಯುಗದ ಬ್ರಾಹ್ಮಣ ಆಗಿದ್ದೇನೆ. ಇವೆಲ್ಲವೂ ಏನಿರ್ಬೇಕು ನಮ್ಗೆ? ಇಮರ್ಜ್ ರೂಪದಲ್ಲಿ ಇರ್ಬೇಕು, ಈ ನಶೆ ಇರ್ಬೇಕು ಅಂತ ಹೇಳ್ತಾರೆ. ये नशा इमर्ज रूप में होगा तो हर सेकेंड जमा होता जाएगा. ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ನಶೆ ಇಮರ್ಜ್ ರೂಪದಲ್ಲಿ ಇತ್ತು ಅಂದಾಗ ಪ್ರತಿ ಸೆಕೆಂಡ್ ಕೂಡ ನಮ್ದೇನಾಗುತ್ತಂತೆ? ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ನಾನು ಯಾರಾಗಿದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲವೂ ನಮ್ಗೆ ಏನಿರ್ಬೇಕು? ಇಮರ್ಜ್ ರೂಪದಲ್ಲಿ ಇರ್ಬೇಕು. ಆ ಇಮರ್ಜ್ ಇದ್ದಾಗ ಏನಾಗುತ್ತೆ? ಪ್ರತಿ ಸೆಕೆಂಡ್ ಕೂಡ ನಮ್ದು ಜಮಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. तो आज बाप दादा ने जमा का खाता देखा, इसलिए आज विशेष अटेंशन दिला रहे कि समय की समाप्ति अचानक होनी है. ಹಾಗಾದ್ರೆ ಬಾಪ್ ದಾದಾರು ಇವತ್ತು ನಮ್ಗೆ ಏನ್ ಮಾಡ್ತಾ ಇದ್ರೆ ಜಮಾದ ಖಾತೆ ಬಗ್ಗೆ ಹೇಳಿದ್ರು. ಯಾಕಂದ್ರೆ ವಿಶೇಷವಾಗಿ ಅಟೆನ್ಷನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಬಾಬಾ. ಯಾಕಂದ್ರೆ ಸಮಯ ಸಮಾಪ್ತಿ ಯಾವ ರೀತಿ ಆಗುತ್ತೆ? ಅಚಾನಕ್ ಆಗಿ ಆಗುತ್ತೆ ಅಂತ ಹೇಳ್ತಾರೆ ಬಾಬಾನ. ಹಾಗಾದ್ರೆ ಬಾಬಾ ನೀವು ನನ್ನ ಮಕ್ಕಳು, ಈ ಟೈಮು ಈ ಡೇಟ್ ಏನಾದ್ರು ಕೊಡ್ತಾರ? ಇಲ್ಲ. ಬಾಬಾ ಏನ್ ಹೇಳ್ತಾ ಇದಾರೆ ಬಾಬಾ, ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಅಂದ್ಮೇಲೆ ಏನಾಗ್ತಿದ್ದು? ಎಲ್ಲವೂ ಅಚಾನಕ್ ಆಗಿ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ಏ ನೈ ಸೋಚೋಕಿ ಮಾಲೂಮ್ ತೋ ಪಡ್ತಾ रहेगा ಸಮಯ ಪರ್ ಟೀಕ್ ಹೋ ಜಾಯಂಗೆ. ಬಾಬಾ ಹೇಳ್ತಾ ಇದಾರೆ ಈ ರೀತಿ ವಿಚಾರ ಮಾಡ್ಬಿಡ್ರಿ, ನನ್ಗೆಲ್ಲ ಗೊತ್ತಾಗುತ್ತೆ, ಸಮಯ ಬರೋಳಗಡೆ ನಾನೇನ್ ಬಿಡ್ತೀನಿ, ಸರಿಯಾಗಿ ಬಿಡ್ತೀನಿ ಅಂತ ಈ ರೀತಿ ವಿಚಾರ ಮಾಡ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ನಮ್ಗೇನಾದ್ರು ಗೊತ್ತಾಗುತ್ತಾ? ಯಾವ್ದು ಗೊತ್ತಾಗುದಿಲ್ಲ ಅಂತ ಹೇಳ್ತಾ ಇದ್ರೆ ಬಾಬಾ ನಮ್ಗೆ. जो समय का आधार लेता है समय ठीक कर देगा, यह समय पर हो जाएगा, उनका टीचर कौन? ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಮಯ ಆಧಾರವನ್ನು ತೆಗೆದುಕೊಳ್ತಾರಲ್ವಾ, ಹಾಗಾದ್ರೆ ಸಮಯನೇ ನಮ್ಗೆ ಸರಿಯಾಗಿ ಮಾಡ್ಬಿಡ್ತೀವಿ, ನಾವು ಸಮಯಕ್ಕೆ ಸರಿಯಾಗಿ ನಾವು ಮಾಡ್ಬಿಡ್ತೀವಿ, ಸಮಯದಲ್ಲೇ ನಾವು ಅದಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳ್ತಾರಲ್ವಾ. ಹಾಗಾದ್ರೆ ಅದ್ರ ಟೀಚರ್ ಯಾರಾಗಿದ್ದಾರೆ ಹಾಗಾದ್ರೆ ಅಂತ ಕೇಳ್ತಾರೆ ಬಾಬಾ. ಸಮಯನ ಟೀಚರ ಅಥವಾ ನಾವು ಟೀಚರ? ಬಾಬಾ ಏನಂತ ಎಲ್ಲ ಹೇಳ್ತಾ ಇದ್ರಲ್ವಾ, ಯಾವ್ದು ಟೀಚರ್ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸ್ವಯಂ ಯಾ ಸ್ವಯಂ ಪರಮಾತ್ಮ. ಬಾಬಾ ಹೇಳ್ತಾ ಇದ್ದಾರೆ ಸಮಯನ ಅಥವಾ ಅಥವಾ ಬಾಬಾ ಪರಮಾತ್ಮನ? ಯಾರು ಟೀಚರ್ ಆಗ್ಬೇಕು ನಮ್ಗೆ? ಬಾಬಾ ನಮ್ಗೆ ಪರಮಾತ್ಮ ನಮ್ಗೆ ಏನಾಗ್ಬೇಕು? ಟೀಚರ್ ಆಗ್ಬೇಕು. ಯಾಕಂದ್ರೆ ಸಮಯ ಅಚಾನಕ್ ಆಗಿ ಬರ್ತಂತ ಬಾಬಾ ಹೇಳ್ಬಿಟ್ಟಿದ್ದಾರೆ. ನಾವ್ ಆಗ್ಲೇ ಏನಾಗಿರ್ಬೇಕು? ಯಾವ ರೆಡಿ ಆಗಿರ್ಬೇಕು ಅಷ್ಟೇ. ಸಮಯ ಬಂದಾಗ ಆಗ್ತೀನಿ ಅಂತ ಹೇಳಿದ್ರು ಅವಾಗ ಏನಾಗ್ಬಿಡುತ್ತೆ? ಸಮಯ ನಮ್ಗೆ ಏನಾಗ್ಬಿಡ್ತದು? ಟೀಚರ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. परमात्मा से संपन्न नहीं बन सके और समय संपन्न बनाएगा तो इसको क्या कहेंगे? ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಪರಮಾತ್ಮ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಇವಾಗ ಸಂಪನ್ನರನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅವಾಗ ನಾವು ಸಂಪನ್ನರಾಗ್ಲಿಲ್ಲ, ಹಾಗೆ ನಮ್ಗೆ ಸಮಯ ಸಂಪನ್ನ ಮಾಡುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ನಾನು ಇವ್ರಿಗೆ ಏನ್ ಹೇಳ್ಬೇಕಾಗಾದ್ರೆ ಅಂತ ಕೇಳ್ತಾರೆ ಬಾಬಾ. ಇಲ್ಲ, ಸಮಯ ಬಂದಾಗ ನಾನು ಸಂಪನ್ನ ಆಗ್ತೀನಿ. ಬಾಬಾ ಹೇಳ್ದಾಗ ನಾವೇನಾಗ್ಬೇಕು? ಇವಾಗ ಸಂಪನ್ನ ಆಗ್ಬೇಕು. ಸಮಯ ನಮ್ನ ಸಂಪನ್ನ ಮಾಡುತ್ತೆ ಅಂತ ಈ ರೀತಿ ಹೇಳೋರಿಗೆ ಏನ್ ಹೇಳ್ಬೇಕು ನಾನು ಅಂತ ಹೇಳ್ತಾರೆ. ಸಮಯ ಆಪ್ಕಾ ಮಾಸ್ಟರ್ ಹೈ ಯಾ ಪರಮಾತ್ಮ ಆಪ್ಕಾ ಶಿಕ್ಷಕ ಹೈ. ಹಾಗಾದ್ರೆ ಬಾಬಾ ಕೇಳ್ತಾ ಇದ್ರೆ ಸಮಯ ನಮ್ಗೆ ಮಾಸ್ಟರು ಅಥವಾ ಬಾಬಾ ನಮ್ಗೆ ಶಿಕ್ಷಕನೋ? ಯಾರು ಹಾಗಾದ್ರೆ ನಮ್ಗೆ? ನಮ್ ಟೀಚರ್ ಯಾರು? ಸ್ವಯಂ ಶಿವ ಬಾಬಾ परमपिता परमात्मा अल्वा ಅಂತ ಹೇಳ್ತಾರೆ ಬಾಬಾ. तो ड्रामा अनुसार अगर समय आपके सिखाएगा या समय के आधार पर परिवर्तन होगा तो बाप दादा जानते हैं कि प्रारब्ध भी समय पर मिलेगी क्योंकि समय टीचर है. ಬಾಬಾ ಹೇಳ್ತಾರೆ ಹಾಗಾದ್ರೆ ನಾಟಕದ ಅನುಸಾರವಾಗಿ ನಮ್ಗೆ ಸಮಯನ ಎಲ್ಲ ಕಲಿಸ್ಕೊಡ್ತೆ, ಸಮಯ ಬಂದಾಗನೇ ನಾವು ಆಗ್ತೀವಿ ಅಂತ ಹೇಳಿದಾಗ ಅದರ ಆಧಾರ ಯಾವುದು ಆಗುತ್ತೆ? ಸಮಯ ಆಗ್ಬಿಡುತ್ತೆ. ಅವಾಗ ಪರಿವರ್ತನೆ ಏನ್ ಆಗ್ಬೇಕು ಅನ್ಕೊಂಡಿರ್ತಾರಲ್ವಾ, ಆ ರೀತಿ ಪರಿವರ್ತನೆ ಆಗ್ಲಿಕ್ಕೆ ಅಂತೂ ಸಾಧ್ಯ ಆಗುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ರಿಂದ ಬಾಬಾ ಅವ್ರು ಕೂಡ ಹೇಳ್ತಾರೆ ಅಂತೆ ಪ್ರಾರಬ್ಧ ಕೂಡ ನಿಮ್ಗೆ, ಬಾಬಾ ಹೇಳ್ತಾರೆ ಅದು ಕೂಡ ಸಮಯ ಬಂದಾಗನೇ ಆ ಪ್ರಾರಬ್ಧ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ಸಂಪೂರ್ಣ ಪ್ರಾರಬ್ಧ ಕೂಡ ನಮ್ಗಲ್ಲಿ ಸಿಗುದಿಲ್ಲ ಅದು ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ನೀವೇನ್ ಮಾಡ್ಕೊಂಡಿರ್ತೀರಿ? ಸಮಯವನ್ನ ಟೀಚರ್ ಮಾಡ್ಕೊಂಡಿರ್ತೀರಲ್ವಾ, ಅದೇ ರೀತಿಯಾಗಿ ಪ್ರಾರಬ್ಧ ಕೂಡ ಸಮಯ ಬಂದಾಗ ನಿಮ್ಗೆ ಅದು ಸಿಗುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಸಮಯ आपका इंतजार कर रहे हैं. ಬಾಬಾ ಹೇಳ್ತಾ ಇದ್ರೆ ಇವಾಗ ಸಮಯ ನಮ್ಮನ್ನ ಏನ್ ಮಾಡ್ತಾ ಇದಂತೆ ಕಾಯ್ತಾ ಇದೆ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. ಆಪ್ ಸಮಯ का इंतजार नहीं करो, ನೀವು ಸಮಯವನ್ನ ಕಾಯ್ಬೇಡ್ರಿ ಅಂತ ಹೇಳ್ತಾ ಇದ್ರೆ ಬಾಬಾ. ಸಮಯ ಬಂದಾಗ ನಾನು ಆಗ್ತೀನಿ, ಸಮಯ ಬಂದಾಗ ನೋಡೋಣ ಅಂತ ಹೇಳೋದಲ್ಲ. ಬಾಬಾ ಹೇಳ್ತಾ ಇದ್ರೆ ಸಮಯವನ್ನ ಬಾಬಾ ಹೇಳ್ತಾರೆ ಇವಾಗ ನಮಗೋಸ್ಕರ ಅದು ಕಾಯ್ಬೇಕದು ಅಂತ ಹೇಳ್ತಾ ಇದ್ರೆ ಬಾಬಾ. ಸಮಯವನ್ನ ನಾವು ಕಾಯುವುದಲ್ಲ ಅಂತ ಹೇಳ್ತಾರೆ ಬಾಬಾ. ವಹ ರಚನಾ ಹೇ, ಆಪ್ ಮಾಸ್ಟರ್ ರಚಿತಾ ಹೋ. ಬಾಬಾ ಹೇಳ್ತಾರೆ ಸಮಯ ಏನದು ನಮ್ಮ ರಚನೆ ಆಗಿದೆ ಅದು ಅಂತ ಹೇಳ್ತಾರೆ. ನಾನೇನಾಗಿದ್ದೀನಿ ಮಾಸ್ಟರ್ ರಚಯಿತ ನಾನು ಅಂತ ಹೇಳ್ತಾರೆ ಬಾಬಾ. तो रचता का इंतजार रचना करे, आप मास्टर रचता समय का इंतजार नहीं करो. ಬಾಬಾ ಹೇಳ್ತಾ ಇದ್ದಾರೆ ರಚಯಿತ ಯಾರನ್ನ ಕಾಯ್ಬೇಕು, ರಚನೆಯನ್ನ ಕಾಯ್ಬೇಕು ಹೊರತಾಗಿ ರಚನೆ ನಮ್ಮನ್ನ ಕಾಯ್ಬಾರ್ದು ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವ್ರು ರಚನೆ ಅಂದ್ರೆ ನಾವ್ ಏನ್ ರಚನೆ ಮಾಡಿರ್ತೇವಲ್ಲ ಆ ರಚನೆ ನಾವ್ ಏನ್ ಮಾಡ್ಬೇಕು, ಆ ರಚನೆ ಒಳಗಡೆ ಅದು ನಮ್ಮನ್ನ ಕಾಯ್ಬೇಕು. ಅದು ನಮ್ಮನ್ನ ಕಾಯ್ಬೇಕು ಹೊರತಾಗಿ ನಾನ್ ಸಮಯ ಬಂದಾಗ ನಾನು ಆಗ್ತೀನಿ, ನಾನು ನೋಡ್ತೀನಿ ಅಂತ ಸಮಯವನ್ನು ನಾವು ಕಾಯ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅವ್ರು ಮುಷ್ಕಿಲ್ ಹೈ ಬಿ ಕ್ಯಾ. ಬಾಬಾ ಹೇಳ್ತಾರೆ ನಿಮ್ಗೆ ಯಾವ್ದು ಏನ್ ಕಷ್ಟ ಆಗದ್ರಿ ಇದ್ರಲ್ಲಿ ಅಂತ ಕೇಳ್ತಾ ಇದ್ರೆ ಬಾಬಾ. ಸಹಜ ಕೋ ಸ್ವಯಂ ಬಿ ಮುಷ್ಕಿಲ್ ಬನಾತೆ ಹೋ. ಬಾಬಾ ಹೇಳ್ತಾರೆ ಸಹಜ ಇದ್ದವನ್ನ ಏನ್ ಮಾಡ್ಕೊಳ್ತೀರಿ, ಸ್ವಯಂ ನಲ್ಲಿ ನೀವು ಕಷ್ಟ ಅಂತ ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ ಬಾಬಾ. ಮುಷ್ಕಿಲ್ ಹೈ ನಹಿ ಮುಷ್ಕಿಲ್ ಬನಾತೆ ಹೋ. ಬಾಬಾ ಹೇಳ್ತೀರಿ ಇದ್ರಲ್ಲಿ ಯಾವ್ದೇ ಕಷ್ಟ ಇಲ್ಲ, ಆದ್ರೆ ನೀವೇನ್ ಮಾಡ್ಕೊಳ್ತಾ ಇದ್ದೀರಿ, ಕಷ್ಟ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಜಬ್ ಪಾಪ್ ಕಹತೆ ಹೈ ಜೋ ಬಿ ಬೋಜ್ ಲಗ್ತಾ ಹೈ ವಹ ಬೋಜ್ ಬಾಪ್ ಕೋ ದೇ ದೋ. ಬಾಬಾ ಹೇಳ್ತಾ ಇದ್ರೆ ನಿಮ್ಗೆ ಏನ್ ಕಷ್ಟ ಅನ್ಸುತ್ತಲ್ವಾ, ಏನ್ ಭಾರ ಅನ್ಸುತ್ತಲ್ವಾ, ಅದನ್ನೇನ್ ಮಾಡ್ರಿ, ಬಾಬಾ ಹೇಳ್ತಾ ಇದ್ರೆ ನನ್ಗೆ ಅದನ್ನ ಕೊಟ್ಟು ಬಿಡ್ರಿ ಅದನ್ನ ಅಂತ ಹೇಳ್ತಾರೆ ಬಾಬಾ. ವಹ ದೈನಾ ನಹಿ ಆತಾ. ಬಾಬಾ ಹೇಳ್ತಾರೆ ನಿಮ್ಗೆ ಕೊಡಕ್ ಬರೋದಿಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದಾರೆ ಬಾಬಾ. बोझ उठाते पे हो फिर थक भी जाते हो, फिर बाप को बुलाने भी देते हो, क्या करे कैसे करे. ಬಾಬಾ ಹೇಳ್ತಾರೆ ನಾನ್ಗಂದ್ರು ಕೊಟ್ಟು ಬಿಡ್ರಿ ನಿಮ್ಮ ಭಾರ ಅಂತ ಹೇಳ್ತೀನಿ, ಆದ್ರೆ ನೀವೇನ್ ಮಾಡ್ತೀರಿ, ನಿಮ್ಮ ಭಾರವನ್ನ ನೀವೇ ಹೊತ್ಕೊಳ್ತೀರಿ. ಮತ್ತೆ ಬಾಬಾ ಅವ್ರಿಗೆ ಏನ್ ಮಾಡ್ತಾರಂತೆ, ಅವ್ರಿಗೆ ಹೇಳ್ತಾರಂತೆ ಬಾಬಾ ನಾನೇನ್ ಮಾಡ್ಲಿ, ಆಗ ರೀತಿ ಆಯ್ತು ಈ ರೀತಿ ಆಯ್ತು ಅಂತ ಬಾಬಾ ಅವ್ರಿಗೆನೆ ಅದನ್ನೇ ವಾಪಸ್ ಹೇಳ್ತಾ ಬರ್ತಾರಂತೆ. अपने ऊपर बोझ उठाते क्यों हो. ಬಾಬಾ ಕೇಳ್ತಿದ್ರೆ ನಿಮ್ಮ ಮೇಲೆ ನೀವು ಯಾಕೆ ಆ ಭಾರವನ್ನು ಹಾಕೊಳ್ತೀರಿ ಅಂತ ಕೇಳ್ತಾ ಇದ್ರೆ ಬಾಬಾ. पाप आप पर कर रहा है, अपना सब बोझ बाप के हवाले करो. ಬಾಬಾ ನಮ್ಗೆ ಏನ್ ಮಾಡ್ತಾ ಇದಾರಂತೆ ಇವಾಗ ಆಫರ್ ಕೊಡ್ತಾ ಇದೆ, ನಿಮ್ ಏನ್ ಎಲ್ಲ ಭಾರ ಇದೆ ಅಲ್ವಾ ಅದನ್ನೇನ್ ಮಾಡ್ರಿ ನನಗೆ ಕೊಟ್ಟು ಬಿಡ್ರಿ ನನ್ಗೆ ಅದನ್ನ ಅಂತ ಇವಾಗ ಆಫರ್ ಕೊಡ್ತಾ ಇದ್ದಾರೆ. 63 ಜನ್ಮ ಬೋझ उठाने की आदत पड़ी हुई है ना. ಮತ್ ಬಾಬಾ ಹೇಳ್ತಾರೆ ಯಾಕಂದ್ರೆ 63 ಜನ್ಮ ಭಾರ ನಾವೇ ಹೊತ್ಕೊಂಡು ನಂದು 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 ಅಂತ ಏನಾಗ್ಬಿಟ್ಟಿದ್ದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಅದು ಅಂತ ಹೇಳ್ತಾರೆ ಬಾಬಾ. ನಂದೇ ನನಗೆ ಅಂತ ಅನ್ನೋದು ಏನ್ ಮಾಡಿದಿರಿ, ಅಭ್ಯಾಸ ಆಗ್ಬಿಟ್ಟಿದೆ ಅದು ಅಂತ ಹೇಳ್ತಾರೆ ಬಾಬಾ. तो आदत से मजबूर हो जाते हैं, इसलिए मेहनत करनी पड़ती है, कभी सहज कभी मुश्किल. ಬಾಬಾ ಹೇಳ್ತಾರೆ ಇದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಅಂತ ಹೇಳ್ತಾರೆ. ಆದ್ರಿಂದ ಏನಾಗುತ್ತೆ ಒಂದೊಂದ್ಸರಿ ನಿಮ್ಗೆ ಪರಿಶ್ರಮ ಅನ್ಸುತ್ತೆ, ಕೆಲವೊಂದ್ಸರಿ ಈಸಿ ಆಗ್ಬಿಡುತ್ತೆ ಇದು ಅಂತ ಹೇಳ್ತಿದ್ರೆ ಬಾಬಾ. ಯಾಕಂದ್ರೆ ಅಭ್ಯಾಸ ಹೊತ್ಕೊಂಡು ಏನಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. ಯಾ ತೋ ಕೊಯ್ ಬಿ ಕಾರ್ಯ ಸಹಜ ಹೋತಾ ಹೈ ಯಾ ಮುಷ್ಕಿಲ್ ಹೋತಾ ಹೈ. ಬಾಬಾ ಹೇಳ್ತಾರೆ ಹಾಗಾದ್ರೆ ಯಾವುದೇ ಕಾರ್ಯ ನಿಮ್ಗೆ ಸಹಜ ಅನ್ಸುತ್ತಾ ಅಥವಾ ಕಷ್ಟ ಅನ್ಸುತ್ವಾ, ಪರಿಶ್ರಮ ಅನ್ಸುತ್ತಾ ಅಂತ ಕೇಳ್ತಾರೆ ಬಾಬಾ. ಕಬಿ ಸಹಜ ಕಬಿ ಮುಷ್ಕಿಲ್ ಕ್ಯೂ. ಬಾಬಾ ಹೇಳ್ತಾರೆ ಕೆಲವೊಂದ್ ಬಾರಿ ಈಸಿ ಕೆಲವೊಂದ್ ಬಾರಿ ಕಷ್ಟ, ಯಾಕೆ ಹೀಗೆ ಅಂತ ಕೇಳ್ತಾ ಇದ್ರೆ ಬಾಬಾ. ಕೊಯ್ ಕಾರಣ ಹೋಗಾನ, ಯಾವುದೇ ಕಾರಣ ಇರ್ಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. कारण है आदत से मजबूर हो जाते हैं और बाप दादा को बच्चों की मेहनत करना यही सबसे बड़ी बात लगती है. ಬಾಬಾ ಹೇಳ್ತಾರೆ ಏನ್ ಅಭ್ಯಾಸಕ್ಕೆ ವಶ ಆಗ್ಬಿಟ್ಟಿದೀವಲ್ವಾ ಇದರಿಂದ ನಮ್ಗೆ ಏನಾಗುತ್ತೆ ಒಂದೊಂದು ಸಾರಿ ಅದು ಭಾರ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಆದ್ರೆ ಬಾಪ್ ದಾದಾರು ಹೇಳ್ತಾರೆ ನಾವು ಮಕ್ಕಳು ಪಡುವ ಪರಿಶ್ರಮವನ್ನು ನೋಡಿದ್ರೆ ಬಾಬಾರಿಗೆ ಏನಾಗುತ್ತೆ ಅಂತೆ, ಬಾಬಾ ಇದು ದೊಡ್ಡ ಮಾತು ಅನ್ಸ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಎಲ್ಲ ದೊಡ್ಡ ಮಾತಾಗ್ಬಿಡುತ್ತೆ, ಕಷ್ಟ ಅನಿಸ್ಬಿಡುತ್ತೆ, ಪರಿಶ್ರಮ ಅನಿಸಿದಾಗ ಅದ್ರ ನಮ್ಗೆ ಚಿಕ್ಕ ಮಾತು ಕೂಡ ನಮ್ಗೆ ಅದೇನಾಗ್ಬಿಡುತ್ತೆ ದೊಡ್ಡದು ಅನಿಸ್ಬಿಡುತ್ತೆ ಅದು ಅಂತ ಹೇಳ್ತಾರೆ. ಅಚ್ಚಿ ನಹಿ ಲಗ್ತಿ ಹೈ. ಬಾಬಾರ್ಗೆ ಇದು ಚೆನ್ನಾಗಿ ಅನ್ಸುದಿಲ್ಲ ನಮ್ಮ ಮಕ್ಕಳದು ಅಂತ ಹೇಳ್ತಾರೆ ಬಾಬಾ. ಮಾಸ್ಟರ್ ಸರ್ವಶಕ್ತಿಮಾನ್ ಅವ್ರ ಮುಷ್ಕಿಲ್. ಬಾಬಾ ಹೇಳ್ತಾರೆ ನಾವೆಲ್ಲ ಏನಂತ ಹೇಳ್ತೀವಿ, ನಮ್ಮನ್ನ ನಾವು ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳ್ತೀರಿ, ಹಾಗಾದ್ರೆ ನಿಮ್ಗೆ ಕಷ್ಟ ಯಾಕೆ ಹಾಗಾದ್ರೆ ಅಂತ ಕೇಳ್ತಾ ಇದ್ರೆ ಬಾಬಾ. ಯಾಕೆ ಕಷ್ಟ ಅನ್ಸುತ್ತೆ, ಟೈಟಲ್ ಅಪ್ನೆ ಕೋ ಕ್ಯಾ ದೇತೆ ಹೋ. ಬಾಬಾ ಹೇಳ್ತಾರೆ ಏನ್ ಟೈಟಲ್ ಕೊಟ್ಟಿದಾರಲ್ವಾ ಬಾಬಾ ಸರ್ವಶಕ್ತಿಮಾನ್, ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ, ಹಾಗಾದ್ರೆ ಅದನ್ನ ಏನ್ ಮಾಡಿದ್ರೆ ಹಾಗಾದ್ರೆ ಅದನ್ನ ಅಂತ ಕೇಳ್ತಾರೆ ಬಾಬಾ. ಮುಷ್ಕಿಲ್ ಯೋಗಿ ಯಹ ಸಹಜ ಯೋಗಿ
ಬಾಬಾ ಹತ್ರ ಹಾಗಾದ್ರೆ ನೀವು ಕಷ್ಟದ ಯೋಗಿ ಅಥವಾ ಸಹಜ ಯೋಗಿನ ಅಥವಾ ಅಂತ ಕೇಳ್ತಾರೆ ಬಾಬಾ. ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳ್ತೀವಿ ಅಂತಂದ್ಮೇಲೆ ಹಾಗಾದ್ರೆ ನಾವು ಸಹಜ ಯೋಗಿನ ಅಥವಾ ಕಷ್ಟದ ಯೋಗಿನ ಅಂತ ಕೇಳ್ತಾ ಇದ್ರೆ ಬಾಬಾ. नहीं तो अपना टाइटल चेंज करो कि हम सहज योगी नहीं है. ಬಾಬಾ ಹತ್ರ ಹಾಗಾದ್ರೆ ನಿಮ್ಗೆ ಕಷ್ಟ ಅನಿಸ್ತಾ ಇದೆ ಅಂತಂದ್ರೆ ನಿಮ್ ಟೈಟಲ್ ಅನ್ನ ಏನ್ ಮಾಡ್ಕೊಂಡ್ಬಿಡ್ರಿ, ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಏನಂತ, ನಾನು ಕಷ್ಟದ ಯೋಗಿ, ಸಹಜ ಯೋಗಿ ನಾನು ಅಲ್ಲ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ತಿದ್ರೆ ಬಾಬಾ. ಕಬಿ ಸಹಜ ಯೋಗಿ ಹೈ, ಕಬಿ ಮುಷ್ಕಿಲ್ ಯೋಗಿ ಹೈ, ಅವ್ರ ಯೋಗಿ ಹೈ ಕ್ಯಾ? ಬಾಬಾ ಹೇಳ್ತಿದ್ರೆ ಕೆಲವೊಂದ್ ಬಾರಿ ಸಹಜ ಯೋಗಿ, ಕೆಲವು ಬಾರಿ ಕಷ್ಟ ಯೋಗಿ. ಹಾಗಾದ್ರೆ ಯೋಗ ಅಂದ್ರೆ ಏನ್ ಹಾಗಾದ್ರೆ ಅಂತ ಕೇಳ್ತಾರೆ ಬಾಬಾ. ಯೋಗ ಅಂದ್ರೆ ಏನ್ ಹಾಗಾದ್ರೆ ಅಂತ ಕೇಳ್ತಾ ಇದ್ರೆ ಬಾಬಾ. ಬಸ್ ಯಾದ್ ಕರ್ನ ಐನಾ, ಯೋಗ ಅಂದ್ರೆ ಕೇವಲ ಏನು ನೆನಪು ಮಾಡೋದು ಅಷ್ಟೇ ಅಲ್ವಾ ಇದು ಅಂತ ಹೇಳ್ತಾ ಇದ್ರೆ ಬಾಬಾ. ಅವ್ರ ಪವರ್ಫುಲ್ ಯೋಗಕ್ಕೆ ಸಾಮನೆ ಮುಷ್ಕಿಲ್ ಹೋ ಹಿ ನಹಿ ಸಕ್ತಿ. ಬಾಬಾ ಹೇಳ್ತಿದ್ರೆ ಪವರ್ಫುಲ್ ಯೋಗ ಇತ್ತು ಅಂತಂದ್ರೆ ನಮ್ಮಲ್ಲಿ ಯಾವ್ದೇ ಕಷ್ಟ ಅನ್ನೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಮ್ಮ ಹತ್ರ ಕಷ್ಟ ಯಾವಾಗ ಬರ್ತೆ ಹಾಗಾದ್ರೆ, ನಮ್ದು ಯೋಗ ಪವರ್ಫುಲ್ ಇಲ್ಲದೆ ಇದ್ದಾಗ. ಪವರ್ಫುಲ್ ಯೋಗ ಇತ್ತು ಅಂತಂದ್ರೆ ನಮ್ಮ ಹತ್ರ ಯಾವ್ದೇ ಕಷ್ಟಗಳು ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯೋಗ ಲಗನ್ ಕಿ ಅಗ್ನಿ ಹೈ. ಬಾಬಾ ಹೇಳ್ತಾರೆ ಸಾರಿ, ಯೋಗ ಲಗನ್ ಕಿ ಅಗ್ನಿ. ಯೋಗ ಅನ್ನೋದೇನಾಗ್ಬೇಕು ನಮ್ದದು ಅಗ್ನಿ ಸಮಾನ ಆಗ್ಬೇಕದು ಅಂತ ಹೇಳ್ತಾ ಇದಾರೆ ಬಾಬಾ. ಅಗ್ನಿ ಕಿतना भी मुश्किल चीज को परिवर्तन कर देती है, ಲೋಹ ಬಿ ಮೋಲ್ಡ್ ಹೋ ಜಾತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಯೋಗದ ಅಗ್ನಿ ಎಷ್ಟೋ ಕಷ್ಟದ ವಸ್ತುವನ್ನು ಕೂಡ ಏನ್ ಮಾಡ್ಬಿಡ್ತದು, ಪರಿವರ್ತನೆ ಮಾಡ್ಬಿಡ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ಲೋಹವನ್ನ ಯಾವ್ದಾದ್ರು ಲೋಹನ ಅದನ್ನೇನ್ ಮಾಡಿದ್ರೆ ಸುಟ್ರೆ ಅದನ್ನೇನ್ ಮಾಡ್ಬೋದು, ಯಾವ ರೀತಿ ಅದನ್ನ ಮೋಲ್ಡ್ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ಅದು ಯೋಗದ ಅಗ್ನಿ ಏನಾಗ್ಬೇಕು ನಮ್ದು ಬಹಳಷ್ಟು ತೀವ್ರ ಆಗ್ಬೇಕದು ಅಂತ ಹೇಳ್ತಾರೆ ಬಾಬಾ. ಯಹ ಲಗನ್ ಕಿ ಅಗ್ನಿ ಕ್ಯಾ ಮುಷ್ಕಿಲ್ ಕೋ ಸಹಜ್ ನಹಿ ಕರ್ ಸಕ್ತಿ. ಬಾಬಾ ಕೇಳ್ತಾ ಇದ್ರೆ ಹಾಗಾದ್ರೆ ಈ ಲಗನ್ ಅನ್ನುವಂತ ಅಗ್ನಿ ನಿಮ್ಗೆ ಕಷ್ಟವನ್ನು ಕೂಡ ಸಹಜ ಮಾಡ್ಲಿಕ್ಕೆ ಸಾಧ್ಯವಿಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಕೈ ಬಚ್ಚೆ ಬಹುತ್ ಅಚ್ಚಿ ಅಚ್ಚಿ ಬಾತೆ ಸುನಾತೆ ಹೈ, ಬಾಬಾ ಕ್ಯಾ ಕರೆ ವಾಯುಮಂಡಲ ಐಸಾ ಹೈ, ಸಾಥಿ ಐಸಾ ಹೈ, ಹಂಸ ಬುಗ್ಲೆ ಹೈ. ಬಾಬಾ ಹೇಗೆ ಹೇಳ್ತಾರಂತೆ, ಕೆಲವು ಮಕ್ಕಳು ಬಾಬಾ ಏನ್ ಮಾಡೋದು, ನಮ್ಮ ವಾತಾವರಣನೇ ಆ ರೀತಿ ಐತಿ, ನಮ್ ಜೊತೆಗಿದ್ದವ್ರು ಆ ರೀತಿ ಇದಾರೆ, ನಾವೆಲ್ಲ ಹಂಸಗಳು, ನಮ್ ಜೊತೆಗಳು ಪಕ್ಕ ಪಕ್ಷಿಗಳು, ಈ ರೀತಿ ಎಲ್ಲರೂ ಇದ್ದಾರೆ ಬಾಬಾ, ಏನ್ ಮಾಡ್ಬೇಕು ಅಂತ ಕೇಳ್ತಾರಂತೆ. ಕ್ಯಾ ಕರೆ ಪುರಾಣ ಹಿಸಾಬ್ ಕಿತಾಬ್ ಹೈ. ಮತ್ತೆ ಹೇಳ್ತಾರಂತೆ ಏನ್ ಮಾಡ್ಬೇಕು ಬಾಬಾ, ನಮ್ಮ ಹಳೆ ಲೆಕ್ಕಾಚಾರ ಎಲ್ಲ ಇದಾವಲ್ ಬಾಬಾ, ಏನ್ ಮಾಡ್ಬೇಕು ಬಾಬಾ ಅಂತ ಕೇಳ್ತಾರಂತೆ. ಬಾತೆ ಬಹುತ್ ಅಚ್ಚಿ ಅಚ್ಚಿ ಕಹತೆ ಹೈ. ಬಾಬಾ ಹೇಳ್ತಾರೆ ಮಾತುಗಳಂತ ಏನ್ ಮಾಡ್ತೀರಿ, ಬಹಳ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳ್ತಾರೆ. ಬಾಪ್ ಪೂछते है आप ब्राह्मणों ने कौन सा तेगा उठाया है. ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವು ಬ್ರಾಹ್ಮಣರು ಏನ್ ಮಾಡಿದಿರಿ, ಇವಾಗ ಏನು ತಿಳ್ಕೊಂಡಿದ್ದೀರಿ, ಏನು ಓದಿದ್ದೀರಿ ಹಾಗಾದ್ರೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಯಾವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ ಹಾಗಾದ್ರೆ ಬ್ರಾಹ್ಮಣರು ಅಂತ ಕೇಳ್ತಾರೆ. ತೇಗಾ ತೋ ಉಟಾಯ ಹೈ, ವಿಶ್ವ ಕಾ ಪರಿವರ್ತನ್ ಕರೆಂಗೆ. ಜವಾಬ್ದಾರಿ ತಗೊಂಡಿದ್ದಾರೆ ಯಾವ್ದರ್ದು, ವಿಶ್ವವನ್ನ ಪರಿವರ್ತನೆ ಮಾಡೋದು ಅಂತ ಹೇಳ್ತಾರೆ. तो जो विश्व का परिवर्तन करता है वही अपनी मुश्किल को नहीं मिटा सकता. ಬಾಬಾ ಕೇಳ್ತಾ ಇದ್ದಾರೆ ಹಾಗಾದ್ರೆ ನಾವೆಲ್ಲ ಏನು ವಿಶ್ವ ಪರಿವರ್ತನೆ ಮಾಡುವಂತ ಜವಾಬ್ದಾರಿಯನ್ನ ತೆಗೆದುಕೊಂಡಿದೀವಿ ಅಂತ ಅಂದ್ಮೇಲೆ ನಮ್ಮ ಕಷ್ಟವನ್ನ ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಹಾಗಾದ್ರೆ ಅಂತ ಕೇಳ್ತಾರೆ ಬಾಬಾ. ನಮ್ಮ ಕಷ್ಟವನ್ನೇ ಪರಿಹರಿಸ್ಕೊಳ್ಳೋದಿಲ್ಲ ಅಂತಂದ್ರೆ ವಿಶ್ವವನ್ನು ಹೇಗೆ ಪರಿವರ್ತನೆ ಮಾಡ್ತೀರಿ. ಆದ್ರಿಂದ ಬಾಬಾ ಹೇಳ್ತಾ ಇದ್ರು ಇಡೀ ವಿಶ್ವ ಪರಿವರ್ತನೆ ಮಾಡುವಂತ ಜವಾಬ್ದಾರಿ ತಗೊಂಡಿದ್ದೀರಿ ಅಂತಂದ್ಮೇಲೆ ನಿಮ್ಮ ಕಷ್ಟವನ್ನ ಏನ್ ಮಾಡ್ಕೊಳ್ರಿ, ಪರಿಹರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ ಬಾಬಾ. ತೋ ಆಜ್ ಕ್ಯಾ ಕರೆಂಗೆ. ಸರಿ ಇವತ್ತೇನ್ ಮಾಡ್ತೀರಿ ಹಾಗಾದ್ರೆ ಅಂತ ಕೇಳ್ತಾರೆ ಬಾಬಾ. ಏನ್ ಮಾಡ್ಬೇಕು ಇವತ್ತು, ಜಮಾ ಕಾ ಖಾತಾ ಬಡಾವು. ಜಮಾದ ಖಾತೆನ ಏನ್ ಮಾಡ್ಕೊಳ್ಬೇಕಂತೆ ನಾವು ಹೆಚ್ಚಿಸ್ಕೊಳ್ಬೇಕು, ವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. तो जो कहते हो सहज योगी वह अनुभव करेंगे. ಹಾಗಾದ್ರೆ ಜಮಾದ ಖಾತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಯಾರು ಹೇಳ್ತಾರಲ್ವಾ ಅವ್ರೇನಾಗಿದ್ದಾರೆ, ಅವರು ಸಹಜ ಯೋಗಿ ಆಗಿದ್ದಾರೆ. ಯಾಕಂದ್ರೆ ಅವರು ಅನುಭವ ಮಾಡಿರ್ತಾರೆ ಅಂತ ಹೇಳ್ತಾರೆ ಪಾಪ. ಕಬಿ ಮುಷ್ಕಿಲ್ ಕಬಿ ಸಹಜ ಇಸ್ಮೆ ಮಜಾ ನೈ ಹೈ. ಬಾಬಾ ಹೇಳ್ತಾರೆ ಕೆಲವೊಂದು ಸರಿ ಈಸಿ, ಕೆಲವೊಂದು ಸರ ಕಷ್ಟ. ಈ ರೀತಿ ಮಾಡ್ಕೊಂಡಾಗ ಅಲ್ಲಿ ಏನಿರುತ್ತೆ ನಿಮ್ಗೆ ಮಜಾ ಅನ್ಸುದಿಲ್ಲ ಅಂತ ಹೇಳ್ತಿದ್ರೆ ಬಾಬಾ. ಮಜಾ ಅಂದ್ರೆ ಮೋಜ್ ಅನ್ಸುದಿಲ್ಲ ನಿಮ್ಗೆ ಅಲ್ಲಿ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣ್ ಜೀವನ್ ಹೈ ಮಜೆ ಕಿ. ಯಾಕಂದ್ರೆ ಬ್ರಾಹ್ಮಣ ಜೀವನ ಅಂದ್ರೆ ಏನು, ಮೋಜಿನ ಜೀವನ ಅಲ್ವಾ ಅಂತ ಹೇಳ್ತಾ ಇದ್ರೆ ಬಾಬಾ. ಸಂಗಮ ಯುಗ ಹೈ ಮೋಜ್ ಕಾ ಯುಗ. ಬಾಬಾ ಹೇಳ್ತಾ ಇದ್ರೆ ಸಂಗಮ ಯುಗ ಇರೋದೇ ಯಾವ್ದಕ್ಕೆ,
ಮೋಸ ಮಾಡುವಂತ ಯುಗ ಅಲ್ವಾ ಇದು ಅಂತ ಹೇಳ್ತಿದ್ದಾರೆ ಬಾಬಾ. ಬೋझ उठाने का युग नहीं है, बोझ उतरने का युग है. ಬಾಬಾ ಹೇಳ್ತಿದ್ರೆ ಭಾರ ಹೊತ್ತುಕೊಳ್ಳುವಂತ ಯುಗ ಅಲ್ಲ ಈ ಸಂಗಮ ಯುಗ, ಭಾರವನ್ನ ಇಳಿಸುವಂತಹ ಯುಗ ಇದು ಅಂತ ಹೇಳ್ತಾರೆ ಬಾಬಾ. तो चेक करो अपने तकदीर की तस्वीर नॉलेज के आईने में अच्छी तरह से देखे. ಬಾಬಾ ಹೇಳ್ತಾ ಇದ್ದಾರೆ ಹಾಗಾದ್ರೆ ಚೆಕ್ ಮಾಡ್ಕೊಳ್ಬೇಕಂತೆ. ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ, ನಮ್ಮ ಅದೃಷ್ಟದ ಚಿತ್ರವನ್ನ ಬಾಬಾ ಹೇಳ್ತಾರೆ ಜ್ಞಾನದ ಕನ್ನಡಿಯಲ್ಲಿ ಚೆನ್ನಾಗಿ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಏನಂತ, ನಮ್ಮ ಅದೃಷ್ಟದ ಚಿತ್ರಣವನ್ನ ಜ್ಞಾನದ ಕನ್ನಡಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. आईना तो है ना या नहीं है. बाबा ಹೇಳ್ತಾರೆ ये टूट तो नहीं गया है ना. ಬಾಬಾ ಕೇಳ್ತಾ ಇದ್ರೆ ಕನ್ನಡಿ ಸಿಕ್ಕಿದೆ ಅಲ್ವಾ, ಅದೇನಾದ್ರೂ ಕಳೆದೋಗಿಲ್ವಾ, ಅದೇನ್ ಮುರಿದು ಹೋಗಿಲ್ಲ ತಾನೇ ಅಂತ ಕೇಳ್ತಾರೆ ಬಾಬಾ. ಯಾವ ಕನ್ನಡಿ ಹೇಳಿದ್ರೆ ಬಾಬಾ? ಜ್ಞಾನದ ಕನ್ನಡಿ ಅಂತ ಹೇಳ್ತಾರೆ ಬಾಬಾ. ಜ್ಞಾನದ ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. सभी को आईना मिला है, माताए आईना मिला है या चोरी हो गया है. ಬಾಬಾ ಹೇಳ್ತಾರೆ ಮಾತೆಯರಿಗೆ ನಿಮ್ಗೆ ಕನ್ನಡಿ ಸಿಕ್ಕಿದೆ ಅಥವಾ ನಿಮ್ ಕನ್ನಡಿ ಯಾರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದಾರ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಪಾಂಡವ್ ತೋ ಸಂಭಾಲನೆ ಮೇ ಹೋಶಾರ್ ಹೈನಾ. ಪಾಂಡವರು ಏನ್ ಮಾಡ್ತಾರಂತೆ, ತಮ್ಮ ಕನ್ನಡಿಯನ್ನು ಬಹಳಷ್ಟು ಸಂಭಾಲನೆ ಮಾಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ ಅವರು ಅಂತ ಹೇಳ್ತಾರೆ ಬಾಬಾ. ಆಯ್ನ್ ಹೈ, ಹಾಗಾದ್ರೆ ಕನ್ನಡಿ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಹಾಗಾದ್ರೆ ಅದ್ರಲ್ಲಿ ಏನ್ ಮಾಡ್ಕೊಳ್ಬೇಕು ನಾವು? ಚೆಕ್ ಮಾಡ್ಕೊಳ್ಬೇಕು. ಏನ್ ಚೆಕ್ ಮಾಡ್ಕೊಳ್ಬೇಕು? ನಮ್ಮ ಅದೃಷ್ಟದ ಚಿತ್ರಣವನ್ನ ಏನ್ ಮಾಡ್ಕೊಳ್ರಿ? ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಹಾತೋ ಅಚ್ಚ ಊಟ, ಕೈ ಅಂತ ಬಹಳ ಚೆನ್ನಾಗಿ ಎತ್ತುತ್ತೀರಿ ಅಂತ ಹೇಳ್ತಾರೆ ಬಾಬಾ. ಅಚ್ಚ ಹೈ. तकदीर की तस्वीर देखो और सदा अपने तकदीर की तस्वीर देख वाह वाह की गीत गाओ. ಬಾಬಾ ಹೇಳ್ತಾ ಇದ್ರೆ ಅದೃಷ್ಟದ ಚಿತ್ರವನ್ನ ನೋಡ್ಬೇಕು. ಹಾಗಾದ್ರೆ ಚಿತ್ರವನ್ನ ನೋಡಿ ನಮ್ಮ ಅದೃಷ್ಟಕ್ಕೆ ನಾವೇನಂತ ಹೇಳ್ಕೋಬೇಕಂತೆ? ವಾಹ ವಾಹ ಅನ್ನುವಂತ ಗೀತೆಯನ್ನ ಹಾಡ್ಬೇಕು ಅಂತ ಹೇಳ್ತಾ ಇದ್ರೆ ಬಾಬಾ. ನನ್ಗೆಂತ ಅದೃಷ್ಟ, ನನ್ಗೆಂತ ಸ್ವಯಂ ಭಗವಂತ ಸಿಕ್ಕಿದ್ದಾನೆ ಅಂತಂದ್ಮೇಲೆ ನನ್ಗೆಷ್ಟು ಪ್ರಾಪ್ತಿಯಾಗಿದೆ. ಈ ಎಲ್ಲ ಮಹಿಮೆಯನ್ನ ನೆನ್ಪು ಮಾಡ್ಕೊಂಡು ಏನ್ ಮಾಡ್ಕೋಬೇಕು ನಾವು? ವಾಹ ವಾಹ ಅಂತ ಗೀತೆಯನ್ನ ಹಾಡ್ಬೇಕು ಅಂತ ಹೇಳ್ತಾರೆ ಬಾಬಾ. ವಾಹ ಮೇರಾ ತಕದೀರ್, ವಾಹ ಮೇರಾ ಬಾಬಾ, ವಾಹ ಮೇರಾ ಪರಿವಾರ. ಬಾಬಾ ಹೇಳ್ತಾರೆ ಎಂತದು, ಎಂತ ನನ್ನ ಅದೃಷ್ಟ, ಎಂತ ನನ್ನದು ಏನಾಗಿದ್ದಾರೆ, ವಾ ನನ್ನ ತಂದೆ, ವಾ ನನ್ನ ಪರಿವಾರ. ಈ ರೀತಿ ನಮ್ದು ಏನಿರ್ಬೇಕು? ವಾಹ ವಾಹ ಅನ್ನೋದು ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಪರಿವಾರ ಬಿ ವಾಹ ವಾಹ ಹೈ. ಬಾಬಾ ಹೇಳ್ತಾರೆ ಪರಿವಾರ ಕೂಡ ಏನಾಗಿದೆ? ವಾಹ ವಾಹ ಅನ್ನೋದಾಗಿದೆ ಅಂತ ಹೇಳ್ತಾರೆ. ಐಸೆ ನಹಿ ಯಹ ತೋ ಬಹುತ್ ವಾಹ ವಾಹ ಯಹ ತೋಡ ಐಸಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಈ ರೀತಿ ಅಲ್ಲ, ಸ್ವಲ್ಪ ಬಹಳಷ್ಟು ಏನಿಲ್ಲ, ಸ್ವಲ್ಪ ವಾಹ ವಾಹ ಅಂತ ಈ ರೀತಿ ಹೇಳೋದಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಹಿ ವಹ ಮೇರಾ ಪರಿವಾರ, ವಹ ಮೇರಾ ಭಾಗ್ಯ ಅವ್ರ ವಹ ಮೇರಾ ಬಾಬಾ. ಬಾಬಾ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಅಲ್ಲ, ವಹ ಇದು ನನ್ನ ಪರಿವಾರ ವಾಹ ಅನ್ನೋದು, ನನ್ನ ಭಾಗ್ಯ ವಾಹ ಅನ್ನೋದು ಮತ್ತು ನನ್ನ ಬಾಬಾ, ಇವೆಲ್ಲಕ್ಕೇನಿರ್ಬೇಕು? ವಾಹ ವಾಹ ಅನ್ನೋದು ಇರ್ಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣ್ ಜೀವನ್ ಅರ್ಥಾತ್ ವಾಹ ವಾಹ ಹಾಯ್ ಹಾಯ್ ನಹಿ. ಬಾಬಾ ಹೇಳ್ತಾರೆ ಬ್ರಾಹ್ಮಣ ಜೀವನ ಅಂದ್ರೆ ಏನು? ವಾಹ ವಾಹ ಅನ್ನೋದು, ಅಯ್ಯೋ ಅಯ್ಯೋ ಅನ್ನೋದಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಶಾರೀರಿಕ ವ್ಯಾಧಿ ಮೇ ಬಿ ಹಾಯ್ ಹಾಯ್ ನಹಿ ವಾಹ ವಾಹ. ಬಾಬಾ ಹೇಳ್ತಾ ಇದ್ರೆ ಶಾರೀರಿಕ ಕಾಯಿಲೆ ಬಂದ್ರು ಕೂಡ ಏನ್ ಅನ್ಬೇಕಂತೆ? ಅದು ಕೂಡ ವಾಹ ವಾಹ ಅನ್ಬೇಕು, ಅಯ್ಯೋ ಅಯ್ಯೋ ಅನ್ನೋದಲ್ಲ ಅಂತ ಹೇಳ್ತಾರೆ ಬಾಬಾ. ಯಹಿ ಬಿ ಬೋझ ಉತರ್ತಾ ಹೈ. ಏಕೆಂದ್ರೆ ಕಾಯಿಲೆ ಕೂಡ ನಮ್ಮ ಭಾರವನ್ನು ಏನ್ ಮಾಡುತ್ತೆ? ಅದು ಕೂಡ ಇಳಿಸುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಏನು ಕರ್ಮ ಭೋಗ ಕೂಡ ನಮ್ದೇನಾಗುತ್ತೆ? ಚುಕ್ತ ಆಗ್ಬೇಕಂದ್ರೆ ಅದು ಕೂಡ ಏನಾಗುತ್ತೆ? ಕಾಯಿಲೆ ರೂಪದಲ್ಲಿ ಕೂಡ ಏನಾಗುತ್ತೆ ಕೂಡ ಅನ್ನೋದು ಚುಕ್ತ ಆಗ್ತಾ ಇರುತ್ತೆ ಅದು ಅಂತ ಹೇಳ್ತಿದ್ರೆ ಬಾಬಾ. हाय मेरा पाठ ही ऐसा है, हाय मेरे को व्याधि छोड़ती ही नहीं है, आप छोड़ो या ವ್ಯಾಧಿ छोड़ेगी. ಬಾಬಾ ಹೇಳ್ತಾರೆ ಅಯ್ಯೋ ಇದು ನನ್ನ ಪಾತ್ರ ಯಾರು ಈ ರೀತಿ ಇದೆ ಅಲ್ವಾ, ಅಥವಾ ನನ್ನ ಕಾಯಿಲೆ ಈ ರೀತಿ ನನ್ ಬಿಡ್ತಾ ಇಲ್ಲ, ಈ ರೀತಿ ಹೇಳ್ಬಾರ್ದು ಅಂತ ಹೇಳ್ತಾರೆ. ನಾವ್ ಬಿಟ್ರೆ ನಮ್ ಕಾಯಿಲೆ ಕೂಡ ಏನಾಗ್ತಂತೆ? ಅದು ಕೂಡ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಿದ್ರೆ ಬಾಬಾ. ಕಾಯಿಲೆ ಬಿಟ್ಟು ಹೋಗಲ್ಲ, ಆದ್ರೆ ನಾವು ಕೂಡ ಏನನ್ಬೇಕು? ವಾ ವಾ ಅನ್ಬೇಕು. ಯಾಕಂದ್ರೆ ನಮ್ದೆಲ್ಲ ಚುತ್ತ ಇಟ್ಟಿದಾನೆ ಅನ್ನೋದು ಆ ರೀತಿ ಅನ್ಬೇಕು ಅಂತ ಹೇಳ್ತಾರೆ ಬಾಬಾ. ವಾಹ ವಾಹ ಕರ್ತೆ ಜಾವೋ ತೋ ವಾಹ ವಾಹ ಕರ್ನೆ ಸೆ ವ್ಯಾಧಿ ಬಿ ಖುಷ್ ಹೋ ಜಾಯೇಗಿ. ಬಾಬಾ ಹೇಳ್ತಾ ಇದ್ರೆ ವಾಹ ವಾಹ ಅಂತ ಅನ್ಕೊಂತ ಇದ್ರೆ ಆ ವಾಹವಾದ ಅಂತಂದ್ರೆ ನಮ್ಮ ಇಲ್ಲಿರುವಂತ ಕಾಯಿಲೆ ಕೂಡ ಅದು ಕೂಡ ಏನಾಗ್ಬಿಡುತ್ತಂತೆ? ಖುಷಿ ಆಗ್ಬಿಡುತ್ತೆ ಅಂತೆ ಅದು ಕೂಡ ಅಂತ ಹೇಳ್ತಾ ಇದ್ರೆ ಬಾಬಾ. देखो यह भी ऐसा होता है ना, किसी महिमा करते हो तो वाह वाह करते हैं. ಬಾಬಾ ಹೇಳ್ತಾ ಇದ್ರೆ ಇಲ್ಲಿ ಕೂಡ ಅದೇ ರೀತಿ ಆಗುತ್ತಲ್ವಾ?
ಯಾರ್ದಾರ್ದು ಮಹಿಮೆ ಮಾಡ್ತಾ ಇದ್ರೆ ಅಂದ್ರೆ ಏನ್ ಹೇಳ್ತೀವಿ, ವಹ ವಹ ಅಂತ ಹೇಳ್ತಾ ಇರ್ತೀರಲ್ವಾ ಅಂತ ಹೇಳ್ತಾರೆ ಬಾಬಾ. ತೋ ವ್ಯಾಧಿ ಕೋಬಿ ವಹ ವಹ ಕಹೋ. ಅದೇ ರೀತಿಯಾಗಿ ನಮ್ಗೆ ಬಂದಿರುವಂತ ಕಾಯಿಲೆ ಕೂಡ ವಹ ವಹ ಅಂತ ಹೇಳ್ಬೇಕು ಅಂತ ಹೇಳ್ತಿದ್ರೆ ಬಾಬಾ. ಹಾಯ್ ಯಹ ಮೇರೆ ಪಾಸಿ ಕ್ಯೂ ಆಯಿ, ಮೇರಾ ಹಿ ಹಿಸಾಬ್ ಹೈ. ಬಾಬಾ ಹೇಳ್ತಾರೆ ಇದು ಯಾಕೆ ನನ್ನ ಹತ್ರ ಬಂದಿದೆ, ಯಾಕಂದ್ರೆ ಇದೇನಾಗಿದೆ, ಇದು ನಮ್ಮ ಲೆಕ್ಕಾಚಾರ ಅಲ್ವಾ ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರಾಪ್ತಿ ಕೆ ಆಗೆ ಹಿಸಾಬ್ ತೋ ಕುಚ್ ಬಿ ನಹೀ ಹೈ. ಬಾಬಾ ಹೇಳ್ತಾ ಇದ್ದಾರೆ ನಮ್ಗೆ ಏನು ಪ್ರಾಪ್ತಿ ಸಿಕ್ಕಿದೆ ಅಲ್ವಾ, ಪ್ರಾಪ್ತಿಯ ಮುಂದೆ ಇದು ಯಾವುದೂ ಅಲ್ಲ ಇದು ಅಂತ ಹೇಳ್ತಾ ಇದ್ರೆ ಬಾಬಾ ಅಲ್ವಾ. ಎಷ್ಟು ದೊಡ್ಡ ಪ್ರಾಪ್ತಿ ಸಿಕ್ಕಿದೆ ನಮ್ಗೆ. ಬಾಬಾ ಹೇಳ್ತಾ ಇದ್ರ ಅರ್ಧ ಕಲ್ಪ ಒಂದೇ ಅಲ್ಲ, ನಿಮ್ಗೆ ಏನತ್ತೆ 3/4% ಸುಖ ಇರ್ತಂತ ಹೇಳ್ತಾರೆ. ಹಾಗಾದ್ರೆ ಅವೆಲ್ಲ ಪ್ರಾಪ್ತಿ ಮುಂದೆ ಇದು ಎಲ್ಲ ಕಾಯ್ದೆ ಏನಿದು, ವಾಯ್ದೆ ಇದು, ಸಾರಿ ಕಾಯಿಲೆ ಅನ್ನೋದು ಏನಿದು ಎಷ್ಟು ಚಿಕ್ಕದಲ್ವಾ ಇದು, ಏನು ಇಲ್ಲ ಇದು ಅಂತ ಹೇಳ್ತಾರೆ. ಪ್ರಾಪ್ತಿಯ ಸಾಮ್ನೆ ರಖೋ ಅವ್ರ ಹಿಸಾಬ್ ಕಿತಾಬ್ ಸಾಮ್ನೆ ರಖೋ ತೋ ವಹ ಕ್ಯಾ ಲಗೇಗಾ. ಹಾಗಾದ್ರೆ ಒಂದ್ ಕಡೆ ಪ್ರಾಪ್ತಿಗಳನ್ನ ಇಟ್ಕೊಳ್ರಿ, ಇನ್ನೊಂದ್ ಕಡೆ ನಮ್ ಲೆಕ್ಕಾಚಾರ ಇಟ್ಕೊಳ್ರಿ. ಹಾಗಾದ್ರೆ ಯಾವ್ದು ಅಂತ ಕೇಳ್ತಾರೆ ಬಾಬಾ, ಯಾವ್ದು ಜಾಸ್ತಿ ಇರುತ್ತೆ ಹಾಗಾದ್ರೆ, ಅದು ಪ್ರಾಪ್ತಿನೇ ಜಾಸ್ತಿ ಇದೆ ಅಲ್ವಾ ಅದು ಅಂತ ಹೇಳ್ತಾ ಇದಾರೆ ಬಾಬಾ. ಬಹುತ್ ಚೋಟಿ ಸಿ ಚೀಸ್ ಲಗೇಗಿ. ಬಾಬಾ ಹೇಳ್ತಾ ಇದಾರೆ ನಮ್ದು ಎಲ್ಲ ಲೆಕ್ಕಾಚಾರ ಏನಾಗ್ತದು ಬಹಳ ಚಿಕ್ಕದ ಅನ್ಸ್ಬಿಡ್ತದು ಅಂತ ಹೇಳ್ತಿದ್ರೆ ಬಾಬಾ. ಮತ್ಲಬ್ ತೋ ಬ್ರಾಹ್ಮಣ್ ಜೀವನ್ ಮೇ ಕುಚ್ ಬಿ ಹೋ ಜಾಯೆ, ಬಾಬಾ ಹೇಳ್ತಾರೆ ಪಾಸಿಟಿವ್ ರೂಪ್ ಮೇ ದೇಖೋ. ಬಾಬಾ ಹೇಳ್ತಾರೆ ಅದರ ಅರ್ಥ ಹೇಳ್ತಾ ಇದ್ರೆ ಬಾಬಾ, ಹಾಗಾದ್ರೆ ಬ್ರಾಹ್ಮಣ ಜೀವನದಲ್ಲಿ ಏನೇ ನಡೆದ್ರು ಕೂಡ ಅದನ್ನ ಏನ್ ಮಾಡ್ಬೇಕಂತ ನಾವು ಪಾಸಿಟಿವ್ ರೂಪದಲ್ಲಿ ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಪರಿಸ್ಥಿತಿಗಳು ಬರ್ತಾವ, ಎಲ್ಲ ಸಮಸ್ಯೆಗಳು ಬರ್ತಾವ, ಯಾವ್ದೇ ಬಂದ್ರು ಕೂಡ ನಾವ್ ಅದನ್ನ ಏನ್ ಮಾಡ್ಬೇಕಂತೆ ಪಾಸಿಟಿವ್ ರೂಪದಲ್ಲಿ ನೋಡ್ಬೇಕದ್ನ ಅಂತ ಹೇಳ್ತಾರೆ ಬಾಬಾ. ನೆಗೆಟಿವ್ ಸೇ ಪಾಸಿಟಿವ್ ಕರ್ನಾ ತೋ ಆತಾ ಹೈ ನಾ. ಬಾಬಾ ಹೇಳ್ತಾ ಇದ್ರೆ ನೆಗೆಟಿವ್ ಅನ್ನ ಪಾಸಿಟಿವ್ ದಲ್ಲಿ ನೋಡ್ಲಿಕ್ಕೆ ಬರ್ತಲ್ವಾ ಹಾಗಾದ್ರೆ ಅಂತ ಕೇಳ್ತಾ ಇದಾರೆ ಬಾಬಾ. ನೆಗೆಟಿವ್ ಪಾಸಿಟಿವ್ ಕಾ ಕೋರ್ಸ್ ಬಿ ತೋ ಕರಾತೆ ಹೋನ. ಬಾಬಾ ಹೇಳ್ತಾರೆ ನೆಗೆಟಿವ್ ಅನ್ನ ಪಾಸಿಟಿವ್ ದಲ್ಲಿ ಹೇಗೆ ಮಾಡ್ಬೇಕನ್ನುವಂತ ಕೋರ್ಸ್ ಕೂಡ ನೀವು ತೆಗೆದುಕೊಂಡಿದ್ದೀರಲ್ವಾ ಅಂತ ಹೇಳ್ತಾರೆ. तो उस समय आपने आपको कोर्स करा हो तो मुश्किल सहज हो जाएगा. ಹಾಗಾದ್ರೆ ಯಾವ್ದಾದ್ರೆ ಕಷ್ಟ ಪರಿಶ್ರಮ ಪರಿಸ್ಥಿತಿ ಬಂದಾಗ ಏನ್ ಮಾಡ್ಬೇಕಂತೆ, ನಮ್ಗೆ ನಾವು ಆ ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ನಿಮ್ಗೆ ಸಹಜವಾಗಿ ಆಗ್ಬಿಡುತ್ತೆ ಅದು ಅಂತ ಹೇಳ್ತಾರೆ ಬಾಬಾ. ಪರಿಶ್ರಮ ಅನ್ಸುದಿಲ್ಲ ಅದು ಅಂತ ಹೇಳ್ತಾರೆ ಬಾಬಾ. ಮುಶ್ಕಿಲ್ ಶಬ್ದ ಬ್ರಾಹ್ಮಣ ಕಿ ಡಿಕ್ಷನರಿ ಮೇ ನೈ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ ಕಷ್ಟ ಅನ್ನುವಂತ ಶಬ್ದ ನಾವು ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರ್ಲೇಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಚ್ಚ कोई भी हिसाब है आत्मा से, शरीर से या प्रकृति से है, क्योंकि प्रकृति के यह 5 तत्व भी कोई बार मुश्किल का अनुभव कराते हैं. ಬಾಬಾ ಹೇಳ್ತಾರೆ ಒಳ್ಳೇದು, ಹಾಗಾದ್ರೆ ಕೆಲವು ಲೆಕ್ಕ ಇದೆ ಅಲ್ವಾ ಅಂತ ಹೇಳ್ತಾರೆ ಬಾಬಾ. ಆತ್ಮಗಳೊಂದಿಗೆ, ಶರೀರದೊಂದಿಗೆ, ಪ್ರಕೃತಿಯೊಂದಿಗೆ ಏನಿದೆ ನಮ್ದು ಲೆಕ್ಕ ಇದೆ. ಯಾಕಂತಂದ್ರೆ ಪ್ರಕೃತಿ ಕೂಡ ಏನಿದೆ, ಇದು 5 ತತ್ವಗಳಿಂದ ಆಗಿರುದಲ್ವಾ. ಈಗ ಶರೀರ ಕೂಡ ಯಾವ್ದ್ರಿಂದ ಆಗಿರೋದು 5 ತತ್ವಗಳಿಂದ ಆಗಿರುದಲ್ವಾ. ಹಾಗಾದ್ರಿಂದ ನಮ್ಗೆ ಏನಾಗ್ತದು ಕಷ್ಟದ ಅನುಭವ ಆಗತ್ತೆ ಅದು ಅಂತ ಹೇಳ್ತಿದ್ರೆ ಪಾಪ. ಕೊಯ್ ಬಿ ಹಿಸಾಬ್ ಕಿತಾಬ್ ಯೋಗ ಅಗ್ನಿ ಸೆ ಭಸ್ಮ ಕರ್ಲು. ಹಾಗಾದ್ರೆ ನಮ್ದು ಯಾವುದೇ ಎಲ್ಲ ಲೆಕ್ಕಾಚಾರನವನ್ನ ಏನ್ ಮಾಡ್ಬೇಕಂತೆ ಯೋಗದ ಅಗ್ನಿಯಿಂದ ಭಸ್ಮ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಸಮಜಾ ಕ್ಯಾ ಕರ್ನಾ ಹೈ, ಜಮಾ ಕಾ ಖಾತಾ ಬಡಾವೋ. ತಿಳಿತಲ್ವಾ, ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕಂತ, ಏನ್ ಮಾಡ್ಬೇಕು ಜಮದ ಖಾತೆಯನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. बोल में भी साधारण बोल नहीं, बोल में भी भिन्न भिन्न भाव और भावना होती है. ಬಾಬಾ ಹೇಳ್ತಾರೆ ಮಾತು ಕೂಡ ಸಾಧಾರಣ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಮಾತಿನಲ್ಲಿ ಕೂಡ ಏನಿದೆ ಭಿನ್ನ ಭಿನ್ನವಾದಂತ ಭಾವ, ಭಿನ್ನ ಭಿನ್ನವಾದಂತ ಭಾವನೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಮಾತಿನಲ್ಲಿ ಕೂಡ ಏನಿರುತ್ತೆ ಭಿನ್ನ ಭಿನ್ನವಾಗಿದ್ದು ಭಾವನೆ ಭಾವ ಇರುತ್ತೆ ಅಂತ ಹೇಳ್ತಾರೆ. ಅವ್ರ ಬೋಲ್ ದ್ವಾರ ಭಾವ್ ಅವ್ರ ಭಾವನಾ ಕಾ ಪತಾ ಪಡ್ ಜಾತಾ ಹೈ. ನಮ್ಮ ಮಾತಿನಿಂದನೇ ಭಾವ ಮತ್ತು ಭಾವನೆ ಗುರ್ತಾಗತ್ತೆ ಅಂತ ಹೇಳ್ತಾರೆ ಅಲ್ವಾ. ಒಂದೇ ಸೆಂಟೆನ್ಸ್ ಮಾತಾಡಿರ್ತಾರೆ, ಆದ್ರೆ ಮಾತಾಡೋ ರೀತಿಯಿಂದ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತಲ್ವಾ, ಇವ್ರು ಕೇಳಿದ್ದಾರೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದೇನಾಗುತ್ತೆ ಭಾವ ಮತ್ತು ಭಾವನೆ ಗುರ್ತಾಗುತ್ತಲ್ವಾ ಅಂತ ಹೇಳ್ತಾರೆ. ತೋ ಸದಾ ಜೋ ಬಿ ಬೋಲೋ ಉಸ್ಮೆ ಆತ್ಮಿಕ ಭಾವ ಹೋ ಅವ್ರ ಶುಭ ವಾ ಶ್ರೇಷ್ಠ ಭಾವನಾ ಹೋ. ಹಾಗಾದ್ರೆ ನೀವು ಯಾವುದೇ ಮಾತನಾಡಿದ್ರೆ ನಮ್ಮ ಮಾತಿನಲ್ಲಿ ಏನಿರ್ಬೇಕು, ಅದು ಆತ್ಮಿಕ ಭಾವ ಇರಬೇಕು ಮತ್ತು ಶ್ರೇಷ್ಠ ಶುಭ ಭಾವನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಭಾವ ಯಾವ್ದಿರ್ಬೇಕು, ಆತ್ಮಿಕ ಭಾವ ಇರಬೇಕು. ಭಾವನೆ ಯಾವ್ದಿರ್ಬೇಕು, ಶ್ರೇಷ್ಠ ಮತ್ತು ಶುಭ ಭಾವನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬೋಲ್ ಬಿ ಅವ್ರ ಭಾವನಾ ಬಿ. ಬಾಬಾ ಹೇಳ್ತಾರೆ ಮಾತು ಮತ್ತು ಭಾವನೆ ಎರಡು ಏನಾಗಿರ್ಬೇಕು ನಮ್ಗೆ ಶ್ರೇಷ್ಠವಾಗಿರ್ಬೇಕು ಅಂತ ಹೇಳ್ತಾರೆ.
माया की जो भावना है वह ईर्ष्या द्वेष द्रोण यह माया की भावना है. ಬಾಬಾ ಹೇಳ್ತಿದ್ರೆ ಮಾಯೆ ಭಾವನೆ ಯಾವುದು? ಈರ್ಷ್ಯ ದ್ವೇಷ ತಿರಸ್ಕಾರ ಇವೆಲ್ಲ ಯಾವ್ದಿದು? ಮಾಯೆ ಭಾವನೆ ಅದು ಅಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ಇವೆಲ್ಲ ನಮ್ಮಲ್ಲಿ ಇದ್ದು ಅಂತಂದ್ರೆ ಇದು ಯಾವ್ದು ಹಾಗಾದ್ರೆ ನಮ್ದು ಮಾಯೆ ಭಾವನೆ ಇದ ಇರ್ತ ಅಂತ ಹೇಳ್ತಾರೆ ಬಾಬಾ. ಸದಾ ಶುಭ ಭಾವ್ ಅವ್ರ ಭಾವನಾ ಹೋ. ಹಾಗಾದ್ರೆ ಸದಾ ಶುಭ ಭಾವ ಮತ್ತು ಭಾವನೆ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಐಸಾ ಹೈ ಚೆಕ್ ಕರ್ನ. ಆ ರೀತಿ ಇದೆಯಾ ನಮ್ದು? ಹಾಗಾದ್ರೆ ಏನ್ ಮಾಡ್ಕೋಬೇಕು, ನಮ್ಮನ್ನ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರೆ ಬಾಬಾ. समय का खजाना, बोल का खजाना, संकल्पों का खजाना, शक्तियों का खजाना, ज्ञान का खजाना, गुणों का खजाना, एक एक खजाने को चेक करो क्योंकि हर खजानों को काटा जमा करना है. ಬಾಬಾ ಹೇಳ್ತಾ ಇದ್ದಾರೆ, ಸಮಯದ ಖಜಾನೆ, ಮಾತಿನ ಖಜಾನೆ, ಸಂಕಲ್ಪಗಳ ಖಜಾನೆ, ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ. ಪ್ರತಿಯೊಂದು ಖಜಾನೆಯನ್ನು ಏನ್ ಮಾಡ್ಕೊಳ್ಬೇಕು, ನಾವು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವಾಗ ಏನ್ ಮಾಡ್ಕೋಬೇಕಾಗಿದೆ, ನಾವು ಪ್ರತಿಯೊಂದು ಖಜಾನೆಯನ್ನ ಜಮಾ ಮಾಡಿಕೊಳ್ಳುವಂತ ಸಮಯ ಇದು ಅಂತ ಹೇಳ್ತಾರೆ ಬಾಬಾ. ಜಮಾ ಮಾಡ್ಕೊಳ್ಬೇಕಾಗಿದೆ ಇವಾಗ ಅಂತ ಹೇಳ್ತಿದ್ರೆ ಬಾಬಾ. ಯಾವ್ದ್ಯಾವ್ದು? ಸಮಯ, ಮಾತು, ಸಂಕಲ್ಪ, ಶಕ್ತಿ, ಜ್ಞಾನ, ಗುಣ ಇವೆಲ್ಲವನ್ನ ನಾವು ಇವಾಗ ಏನ್ ಮಾಡ್ಕೋಬೇಕು, ಜಮಾ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ ಸರ್ವ ಖಜಾನೋ ಕಾ ಖಾತಾ ಭರ್ಪೂರ್ ಹೋ ತಬ್ ಕಹೆಂಗೆ ಫುಲ್ ಮಾರ್ಕ್ಸ್ ಅರ್ಥಾತ್ ಪಾಸ್ ವಿತ್ ಆನರ್. ಬಾಬಾ ಹೇಳ್ತಾ ಇದ್ರು, ಹಾಗಾದ್ರೆ ಇವೆಲ್ಲ ಸರ್ವ ಖಜಾನೆಗಳ ಖಾತೆಯನ್ನ ನಾವೇನ್ ಮಾಡ್ಕೊಳ್ಬೇಕಂತೆ? ಭರ್ಪೂರ್ ಅಂದ್ರೆ ಸಂಪನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆವಾಗ್ಲೇ ನಮ್ಗೆ ಏನಾಗುತ್ತೆ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಫುಲ್ ಮಾರ್ಕ್ಸ್ ಅಂತಂದ್ರೆ ಏನಂತ ಹೇಳ್ತಾರೆ ಬಾಬಾ? ಪಾಸ್ ವಿತ್ ಆನರ್ ಆಗೋದು ಅಂತ ಹೇಳ್ತಿದ್ರೆ ಬಾಬಾ. ಹಾಗಾದ್ರೆ ನಾವ್ ಇವಾಗ ಏನಾಗ್ಬೇಕು, ಸರ್ವ ಖಜಾನೆಗಳಿಂದ ನಾವೇನಾಗ್ಬೇಕು, ಇವಾಗ ಭರ್ಪೂರ್ ಆಗ್ಬೇಕು ಅಂತ ಹೇಳ್ತಿದ್ರೆ ಬಾಬಾ. ऐसे नहीं सोचना एक खजाना अगर कम कम जमा है तो क्या हर्ज है, लेकिन पासवीदानर बनने के लिए सर्व खजाने में खाता भरपूर हो. ಈ ರೀತಿ ವಿಚಾರ ಮಾಡ್ಬೇಡ್ರಿ. ಒಂದು ಖಜಾನೆ ಕಡಿಮೆ ಇದ್ರೆ ಏನಾಗೋದಿಲ್ಲ ಬಿಡು, ಎಲ್ಲ ನಾವೇನು ಪಾಸ್ವಿದಾನರ್ ಆಗ್ಬಿಡ್ತೀವಿ. ಒಂದು ಖಜಾನೆ ಕಡಿಮೆ ಇದೆ ಅಷ್ಟೇ ಅಂತ ಈ ರೀತಿ ತಿಳ್ಕೊಳ್ಳೋದಿಲ್ಲ. ಒಂದು ಖಜಾನೆ ಕಡಿಮೆ ಇದ್ರೂ ಕೂಡ ನಾವು ಪಾಸ್ವಿದಾನರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ರಿಂದ ಪ್ರತಿ ಖಜಾನೆಯನ್ನು ಕೂಡ ಏನಾಗಿರ್ಬೇಕು, ನಮ್ದು ಭರ್ಪೂರ್ ಆಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. अच्छा जो एक जो अच्छा एक सेकंड में अपने संकल्प को जहाँ चाहिए जो सोचा चाहिए वही सोच चलता रहे, ऐसा जो समझते हैं वह हाथ उठाओ. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಕೇಳ್ತಾ ಇದ್ದಾರೆ ಬಾಬಾ, ಸರಿ ಒಳ್ಳೇದು. ಹಾಗಾದ್ರೆ ಒಂದು ಸೆಕೆಂಡ್ ನಲ್ಲಿ ನಮ್ಮ ಸಂಕಲ್ಪ, ನಾವು ಏನು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪದಲ್ಲಿ ನಮ್ಗೆ ಏನು ಯೋಚನೆ ಮಾಡ್ತೀವಿ ಆ ವಿಚಾರದಲ್ಲಿ ನಮ್ಮನ್ನ ನಾವು ಆ ವಿಚಾರದಲ್ಲಿ ಕುಳ್ಳಿರ್ಸಕ್ಕೆ ಸಾಧ್ಯ ಆಗತ್ತಾ? ಹಾಗಾದ್ರೆ ಆ ರೀತಿ ಆಗ್ತಿದೆ ಅಂತಂದ್ರೆ ಏನ್ ಮಾಡ್ರಿ, ಕೈ ಎತ್ರಿ ಅಂತ ಹೇಳ್ತಾರೆ. ನಾವೇನ್ ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪದಲ್ಲಿ ನಾನು ಸ್ಥಿತಿ ಆಗ್ಬೇಕು. ನಾನು ಯೋಚನೆ ಮಾಡ್ತಾ ಇದ್ದೀನೋ ಆ ಯೋಚನೆಯಲ್ಲಿ ನಾನು ಸ್ಥಿತರಾಗ್ಬೇಕು, ಒಂದೇ ಸೆಕೆಂಡ್ ನಲ್ಲಿ ಅಥವಾ ಒಂದು ನಿಮಿಷದಲ್ಲಿ ಅಂತ ಹೇಳ್ತಾರೆ ಬಾಬಾ. ಹಾಗಾದ್ರೆ ಏನಾಗುತ್ತೆ ಅಂತವ್ರು ಕೈ ಎತ್ರಿ ಅಂತ ಹೇಳ್ತಿದ್ದಾರೆ ಬಾಬಾ ಅವರು. एक सेकंड में माइंड कंट्रोल हो जाए ऐसा सेकंड में हो सकता है. ಬಾಬರ್ತಾರೆ ಒಂದು ಸೆಕೆಂಡ್ ನಲ್ಲಿ ನಮ್ಮ ಮೈಂಡ್ ಏನಾಗ್ಬಿಡ್ಬೇಕು, ಅದು ಕಂಟ್ರೋಲ್ ಆಗ್ಬಿಡ್ಬೇಕು ಅಂತ ಹೇಳ್ತಾರೆ. ಅದೇ ಸೆಕೆಂಡ್ ನಲ್ಲಿ ನಾನು ಆಗ್ಬಿಡ್ಬೇಕು. ನಾನು ಏನ್ ಸಂಕಲ್ಪ ಮಾಡ್ತೀನೋ ನಮ್ಮ ಮೈಂಡ್ ಕಂಟ್ರೋಲ್ ಅಲ್ಲಿ ಬಂದು ಅದೇ ಸೆಕೆಂಡ್ ನಲ್ಲಿ ನಾನು ಆ ರೀತಿ ಆಗಿಬಿಡ್ಬೇಕು ಅಂತ ಹೇಳ್ತಾರೆ ಪಾಪ. ಅಗರ್ ಕರ್ ಸಕ್ತೆ ಹೋತೋ ಹಾಕುತ್ತಾವು. ಹಾಗಾದ್ರೆ ಯಾರು ಆ ರೀತಿ ಮಾಡ್ತಾ ಏನ ಅಂತ ಹೇಳ್ತಾರಲ್ವಾ, ಅವ್ರೇನ್ ಮಾಡ್ರಿ, ಕೈಯನ್ನ ಎತ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರು. अच्छा इस वायुमंडल में मधुबन में बैठे हो. ಬಾಬಾ ಹೇಳ್ತಾರೆ, ಇವಾಗಂತೂ ಎಲ್ಲಿ ಕುತ್ಕೊಂಡಿದ್ದೀರಿ, ಇಂತ ವಾಯುಮಂಡಲದ ವಾತಾವರಣದಲ್ಲಿ ಅಂದ್ರೆ ಮಧುಬನದಲ್ಲಿ ಕುತ್ಕೊಂಡಿದ್ದೀರಲ್ವಾ. मधुबन का वायुमंडल पावरफुल है. इस वायुमंडल में इस समय मन को कंट्रोल कर सकते हो. ಬಾಬಾ ಹೇಳ್ತಾರೆ, ಮಧುಬನದಲ್ಲಿ ವಾಯುಮಂಡಲ ಏನಿರುತ್ತೆ, ಪವರ್ಫುಲ್ ಆಗಿರುತ್ತೆ ಅದು ಅಂತ ಹೇಳ್ತಾರೆ ಬಾಬಾ. ನೀವು ಒಂದೇ ಸೆಕೆಂಡ್ ನಲ್ಲಿ ಕೂಡ ನಿಮ್ಮ ಮನಸ್ಸನ್ನು ಏನ್ ಮಾಡ್ಬೋದು, ನೀವು ಅಲ್ಲಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ವಾತಾವರಣನೇ ಆ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಚಾಯೆ ಮಿನಿಟ್ ಮೇ ಕರೋ ಚಾಯೆ ಸೆಕೆಂಡ್ ಮೇ ಕರೋ ಲೇಕಿನ್ ಕರ್ ಸಕ್ತೆ ಹೋ. ಭಲೆ ಒಂದು ಸೆಕೆಂಡ್ ನಲ್ಲಿ ಆದ್ರೂ ಇಲ್ಲ ಅಂದ್ರೆ ಒಂದು ನಿಮಿಷದಲ್ಲಿ ಆದ್ರೂ ನಾವು ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಮಾಡ್ಲಿಕ್ಕೆ ಸಾಧ್ಯ. ಎಲ್ಲಿ, ಮಧುಬನದ ವಾತಾವರಣದಲ್ಲಿ. ಆರ್ಡರ್ ದೋ ಮನ್ ಕೋ ಬಸ್ ಆತ್ಮ ಪರಂಧಾಮಿ ನಿವಾಸಿ ಬನ್ ಜಾವೋ.
देखो मन आर्डर मानता है या नहीं मानता है. ಬಾಬಾ ಹೇಳ್ತಾ ಇದ್ರು ಹಾಗಾದ್ರೆ ಮನಸ್ಸಿಗೆ ಆರ್ಡರ್ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ನಾನ್ ಆತ್ಮ ಪರಂಧಾಮ ನಿವಾಸಿ ಅನ್ನೋದು. ಹಾಗಾದ್ರೆ ಇದನ್ನ ಚೆಕ್ ಮಾಡ್ಕೊಳ್ರಿ, ನಿಮ್ಮ ಮನಸ್ಸು ನಿಮ್ಮ ಆರ್ಡರ್ ಅನ್ನ ಒಪ್ಕೊಳ್ತಾ ಅಥವಾ ಇಲ್ಲ. ಒಂದೇ ಸೆಕೆಂಡ್ ನಲ್ಲಿ ನನ್ನ ಮನಸ್ಸು ನನ್ನ ಆತ್ಮ ಪರಂಧಾಮದ ನಿವಾಸಿ ಅಂತ ಅಂದ್ಮೇಲೆ ನಾನೇನಾಗ್ಬಿಡ್ಬೇಕು, ಪರಂಧಾಮದ ನಿವಾಸಿ ಆಗ್ಬಿಡ್ಬೇಕು. ಹಾಗಾದ್ರೆ ನಿಮ್ಮನ್ನ ಚೆಕ್ ಮಾಡ್ಕೊಳ್ರಿ, ನಮ್ಮ ಮನಸ್ಸು ನನ್ನ ಮಾತನ್ನ ಕೇಳ್ತಾ ಅಥವಾ ಇಲ್ಲ ಅನ್ನೋದು ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಡ್ರಿಲ್ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, चारों ओर के सर्व खजानों के मालिक बच्चों को ಬಾಬಾ ಹೇಳ್ತಾರೆ, 4 ದಿಕ್ಕಿನ ಸರ್ವ ಖಜಾನೆಗಳ ಮಾಲೀಕರಾಗಿರುವಂತ ಮಕ್ಕಳಿಗೆ ಸದಾ ಮುಷ್ಕಿಲ್ ಕೋ ಸೆಕೆಂಡ್ ಮೇ ಪರಿವರ್ತನ್ ಕಾರ್ನೆ ವಾಲೆ ಸದಾ ಸಹಜಯೋಗಿ. ಬಾಬಾ ಹೇಳ್ತಾರೆ ಸದಾ ಅಂದ್ರೆ ಕಷ್ಟದಿರೋದನ್ನ ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡುವಂತಹ ಸದಾ ಯೋಗಿಗಳಿಗೆ ಸದಾ ಸಂಕಲ್ಪ ಸಮಯ ಬೋಲ್ ಕರ್ಮಕ್ಕೆ ಶ್ರೇಷ್ಠ ಬನಾನೆ ವಾಲೆ ಸದಾ ಬಾಬಾ ಹೇಳ್ತಾ ಇದ್ದಾರೆ ಸದಾ ಸಂಕಲ್ಪ ಸಮಯ ಮಾತು ಕರ್ಮವನ್ನ ಶ್ರೇಷ್ಠವರನ್ನಾಗಿ ಮಾಡುವಂತಹ ಸದಾ ವಚನ ಕಾ ಖಾತಾ ಬಡಾನೆ ವಾಲೆ. ಬಾಬಾ ಹೇಳ್ತಾರೆ ಸದಾ ವಚನದ ಖಾತೆಯನ್ನ ಮಾತಿನ ಖಾತೆಯನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಸದಾ ಮನ್ ಕೆ ಮಾಲೀಕ್ ಮನ್ ಬುದ್ಧಿ ಸಂಸ್ಕಾರ ಕೋ ಆರ್ಡರ್ ಮೇ ಚಲಾನೆ ವಾಲೆ. ಮತ್ತು ಬಾಬಾ ಹೇಳ್ತಾರೆ ಸದಾ ಮನಸ್ಸು ಮತ್ತು ಮನಸ್ಸಿಗೆ ಮಾಲೀಕರಾಗಿ ಮನಸ್ಸು ಬುದ್ಧಿ ಸಂಸ್ಕಾರಗಳಿಗೆ ಆರ್ಡರನ್ನು ಕೊಡುವಂತಹ ಐಸೆ स्वराज्य अधिकारी बच्चों को चाहे देश में चाहे विदेश में है लेकिन दिल से दूर नहीं है. ಇಂಥ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಬಲೆ ದೇಶದಲ್ಲಿ ಇರ್ಬೋದು ಬಲೆ ವಿದೇಶದಲ್ಲೇ ಇರ್ಬೋದು, ಆದ್ರೆ ಅವರೇ ಎಲ್ಲಿಲ್ಲ, ನನ್ನ ಮನಸ್ಸಿನಿಂದ ಅವರೇನು ದೂರ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಐಸೆ ಚಾರೋ ಓರ್ ಕೆ ಬಚ್ಚೋं को बाप दादा का याद प्यार और नमस्ते. ಈ ರೀತಿ 4 ದಿಕ್ಕಿನಲ್ಲಿರುವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. बाप दादा को भी हम याद प्यार और नमस्ते नमस्ते नमस्ते. बाबा वरदान ಕೊಡ್ತಾ ಇದ್ದಾರೆ, ऊंच बाप ऊंच हम और ऊंच कार्य. इस स्मृति से शक्तिशाली बनने वाले बाप समान भव. बाबा ಹೇಳ್ತಾರೆ ಶ್ರೇಷ್ಠ ತಂದೆ ಶ್ರೇಷ್ಠ ನಾವು, ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಶಕ್ತಿಶಾಲಿ ಆಗುವಂತಹ ತಂದೆಯ ಸಮಾನ ಆಗಿರಿ. ತಂದೆಯ ಸಮಾನ ಆಗಿರಿ. ಶ್ರೇಷ್ಠ ತಂದೆ ಶ್ರೇಷ್ಠ ನಾವು ಮತ್ತು ಶ್ರೇಷ್ಠ ಕಾರ್ಯ ಈ ಸ್ಮೃತಿಯಿಂದ ಶಕ್ತಿಶಾಲಿ ಆಗುವಂತಹ ತಂದೆಯ ಸಮಾನ ಆಗಿರಿ. बाप दादा आकर कहते हैं जैसे आजकल की दुनिया में कोई वीआईपी का बच्चा होगा तो वह अपने को वीआईपी समझेगा. ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಯಾರಾದ್ರೂ ವಿ.ಐ.ಪಿ ಅವ್ರ ಮಗ ಅಂತ ಇದ್ನು ಅಂತಂದ್ರೆ ಅವನ ಮಗ ಕೂಡ ಏನ್ ತಿಳ್ಕೊಂತಾನೆ, ನಾನು ಕೂಡ ವಿ.ಐ.ಪಿ ಅಂತ ಕೂಡ ತಿಳ್ಕೊಂತಾನಲ್ವಾ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಬಾಪ್ ಸೆ ಊಂಚಾ ತೋ ಕೋಯಿ ನಹೀ ಹೈ. ಹಾಗೆ ನೋಡಿದ್ರೆ ತಂದೆಗಿಂತ ಶ್ರೇಷ್ಠರಂದ್ರು ಯಾರು ಇಲ್ಲ ಅಂತ ಹೇಳ್ತಾರೆ. हम ऐसे ऊंचे से ऊंचा बाप की संतान ऊंची आत्माय है. ಬಾಬಾ ಹೇಳ್ತಾ ಇದ್ರೆ ಹಾಗಾದ್ರೆ ಅಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ನಾನೇನಾಗಿದ್ದೀನಿ ಅಂತ ಸಂತಾನ ಆಗಿದ್ದೀನಿ ಅಲ್ವಾ, ಅಂತ ಸಂತಾನ ಆತ್ಮ ನಾನಾಗಿದ್ದೀನಿ. ಯಹ ಸ್ಮೃತಿ ಶಕ್ತಿಶಾಲಿ ಬಂತೆ ಹೈ. ಹಾಗಾದ್ರೆ ಈ ಸ್ಮೃತಿ ಇದ್ದಾಗ ಏನಾಗ್ಬಿಡ್ತೀವಿ ನಾವು, ಶಕ್ತಿಶಾಲಿಯರಾಗ್ಬಿಡ್ತೀರಿ ಅಂತ ಹೇಳ್ತಾರೆ. ನಾನು ಯಾರಾಗಿದ್ದೀನಿ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸಂತಾನ ಅಂದ್ರೆ ಆತ್ಮ ನಾನು ಅಂತ ಈ ಸ್ಮೃತಿ ಇತ್ತು ಅಂತಂದ್ರೆ ನಾನು ಕೂಡ ಏನಾಗ್ಬಿಡ್ತೀನಿ, ಶಕ್ತಿಶಾಲಿ ಆಗ್ಬಿಡ್ತೀರಿ ಅಂತ ಹೇಳ್ತಾರೆ. ऊंचा बाप ऊंचे हम और ऊंचा कार्य ऐसी स्मृति में रहने वाले सदा बाप समान बन जाते हैं. ಹಾಗಾದ್ರೆ ಶ್ರೇಷ್ಠ ತಂದೆ ಶ್ರೇಷ್ಠ ನಾನು ಹಾಗೂ ಶ್ರೇಷ್ಠ ಕಾರ್ಯ ಈ ಸ್ಮೃತಿ ಇತ್ತು ಅಂತಂದ್ರೆ ಏನಾಗ್ಬಿಡ್ತೀವಿ ನಾವು, ಸದಾ ತಂದೆಯ ಸಮಾನ ಆಗ್ಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. सारे विश्व के आगे श्रेष्ठ और ऊंची आत्मा है, आपके सिवाय कोई नहीं है. ಬಾಬಾ ಹೇಳ್ತಾ ಇದ್ರೆ ಇಡೀ ವಿಶ್ವದ ಮುಂದೆ ನಿಮ್ಮಂತ ಶ್ರೇಷ್ಠ ಆತ್ಮರಂತ್ರ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. इसलिए आपका ही गायन और पूजन होता है. ಆದ್ರಿಂದ ನಿಮ್ಮದೇ ಗಾಯನ ಮತ್ತು ನಿಮ್ಮದೇ ಏನಾಗುತ್ತೆ ಪೂಜೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. ಸ್ಲೋಗನ್ ಹೇಳ್ತಾ ಇದ್ರೆ ಬಾಬಾ,
संपूर्णता का दर्पण में सूक्ष्म लगाव को चेक करो और मुक्त बनाओ. ಬಾಬಾ ಹೇಳ್ತಿದ್ರೆ ಸಂಪೂರ್ಣತೆಯ ದರ್ಪಣದಲ್ಲಿ ಸೂಕ್ಷ್ಮ ಸೆಳೆತಗಳನ್ನ ಚೆಕ್ ಮಾಡಿಕೊಳ್ಳಿ ಮತ್ತು ಮುಕ್ತರಾಗಿರಿ. ಏನಂತ ಹೇಳ್ತಾ ಇದ್ರೆ ಬಾಬಾ, ಸಂಪೂರ್ಣತೆ ದರ್ಪಣದಲ್ಲಿ ನಮ್ಮ ಸೂಕ್ಷ್ಮವಾದ ಸೆಳೆತನಗಳನ್ನ ಏನ್ ಮಾಡ್ಕೋಬೇಕಂತವನ್ನ ಚೆಕ್ ಮಾಡ್ಕೊಳ್ಬೇಕು ಮತ್ತು ಅವನೇನ್ ಮಾಡ್ಬೇಕು, ಅವನ್ನ ಅದರಿಂದ ಮುಕ್ತರಾಗಿರಿ ಅಂತ ಹೇಳ್ತಿದ್ರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಪಾಯಿಂಟ್ ಹೇಳ್ತೀರಾ? ಟೈಮ್ ಆಗಿದೆ, ಏನ್ ಮಾಡ್ತೀರ? ಎರಡೆರಡು ಲೈನ್ ಹೇಳ್ರಿ.